ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ಇದರ ದಶಕ ವಿಜೇತೋತ್ಸವ ಸಮಾರಂಭ ಮುಂಜಾನೆಯ ಕಾರ್ಯಕ್ರಮ ಧ್ವಜಾರೋಹಣ ಹಾಗೂ ಗೌರವ ವಂದನೆ ವಿದ್ಯಾರ್ಥಿ ಪೋಷಕ ಕ್ರೀಡಾಕೂಟದ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಧ್ವಜಾರೋಹಣ ಹಾಗೂ ಗೌರವ ವಂದನೆಯನ್ನ ಸ್ವೀಕರಿಸಲಿರುವಂತಹ ವಿಜಯ್ ಸರ್ ಕೆಎಎಸ್ ಪಿಡಿ ಜಿಲ್ಲಾ ಪಂಚಾಯತ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನವನ್ನ ನಡೆಸುತ್ತಿರುವಂತಹ ನಮ್ಮ ಜಿಲ್ಲಾ ವಿಕಲಚೇತನರ ಸಬಲೀಕರಣ ಇಲಾಖೆಯ ಅಧಿಕಾರಿಗಳಾಗಿರುವ ಶ್ರೀಮತಿ ರತ್ನ ಮೇಡಮ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ವಿಜೇತ ಶಾಲೆಯ ಹಿತೈಷಿಗಳಾಗಿರುವ ಶ್ರೀಯುತ ಜಗದೀಶ್ ಹೆಗ್ಡೆ ಪಳ್ಳಿ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಗಿರೀಶ್ ರಾವ್ ಅಧ್ಯಕ್ಷರು ಛತ್ರಪತಿ ಫೌಂಡೇಶನ್ ರಿಜಿಸ್ಟರ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಶಾಲೆಯ ಹಿತೈಷಿಗಳಾಗಿರುವ ಜನಪ್ರಿಯ ರೈಸ್ ಮಿಲ್ ಇದರ ಮಾಲಕರು ಶ್ರೀಯುತ ಮಂಜುನಾಥ್ ಪೂಜಾರಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ರಾಜ್ಯಮನೆ ನಿರ್ಗಣ ಉದ್ಯಮಿಗಳು ಶ್ರೀಯುತ ಉದಯ್ ಶೆಟ್ಟಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಉದ್ಯಮಿಗಳಾಗಿರುವಂತಹ ಶ್ರೀಯುತ ಚೇತನ್ ಶೆಟ್ಟಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಿಎಸ್ಆರ್ ಹೆಡ್ ಶ್ರೀಯುತ ಜಗನ್ ಪೀಟರ್ ಸರ್ ಅವರು ಉಪಸ್ಥಿತರಿದ್ದಾರೆ. ನಮ್ಮ ಅಧ್ಯಕ್ಷರು ಶ್ರೀಯುತ ರತ್ನಾಕರ ಅವರು ಉಪಸ್ಥಿತರಿದ್ದಾರೆ. ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಯುತ ಹರೀಶ್ ಅವರು ಉಪಸ್ಥಿತರಿದ್ದಾರೆ. ತಮ್ಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೆಲ್ಲ ಮುದ್ದು ಮಕ್ಕಳಿಗೆ, ಸಿಬ್ಬಂದಿ ವರ್ಗದವರಿಗೆ, ಪೋಷಕ ವರ್ಗದವರಿಗೆ, ಎಂಪಿಎಂ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತಾ ದಶಕ ವಿಜೇತೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನ
ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭೆ ಗಾಹೆ ತವ ಜಯ ಗಾತಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ हमारा विजयी विश्व तिरंगा प्यारा झंडा ऊंचा रहे हमारा सदा शक्ति सरसाने वाला मातृभूमि का तन मन सारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा शान न इसकी जाने पाए चाहे जान भले ही जाए विश्व विजय करके दिखलाए तब होवे प्रण पूर्ण हमारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा आओ प्यारे वीरों आओ देश धर्म पर बलि बलि जाओ एक साथ सब मिलकर गाओ प्यारा भारत देश हमारा झंडा ऊंचा रंगा प्यारा झंडा ऊंचा रहे हमारा रहे हमारा रहे हमारा बोलो भारत माता की वंदे 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 आजर हिंद आजर हिंद आजर हिंद महात्मा गांधी की महात्मा गांधी की महात्मा गांधी की सुभाष चंद्र बोस की सुभाष चंद्र बोस की सुभाष चंद्र बोस की जय जवान जय किसान जय जवान जय किसान जय जवान जय किसान विश्व सावधान रास देश पास ಮುಂಜಾನೆಯ ಶುಭ ನಮನಗಳು. ಈ ಪರಿಸರದ ಗ್ರಾಮೀಣ ಸೊಗಡನ್ನು ಮೇಳೈಸಿ ಸರ್ವಧರ್ಮ ದೇಗುಲವಾಗಿ ಜಾತಿ ಮತ ಧರ್ಮದ ಭೇದ ಭಾವವಿಲ್ಲದೆ ಮೇಲು ಕೀಳು ಎಂಬ ತಾರತಮ್ಯ ತೋರದೆ ಸಿರಿವಂತ ಬಡವ ಎಂಬ ಅಂತರ ಕಾಪಾಡದೆ ಯಾವುದೇ ಕೀಳರಿಮೆ ಗರಿಮೆ ತೋರಿಸದೆ ಮಾನವ ಧರ್ಮ ನಮ್ಮ ಮಕ್ಕಳು ಎಂಬ ವಿಶಾಲ ಮತ್ತು ಮಾನವೀಯ ಮನೋಭಾವನೆಯಿಂದ ವಿದ್ಯಾದಾನ ನೀಡುತ್ತಿರುವ ನಮ್ಮ ಈ ವಿಜೇತ ವಿಶೇಷ ಶಾಲೆಗೆ ಇಂದು ದಶಕದ ಸಂಭ್ರಮ. ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮವು ಶ್ರೀಯುತ ವಿಜಯ್ ಕೆಎಎಸ್ ಪಿಡಿ ಜಿಲ್ಲಾ ಪಂಚಾಯತ್ ಉಡುಪಿ ಇವರಿಂದ ನೆರವೇರಿ ರಾಷ್ಟ್ರ ಪತಾಕೆಯು ಅಂಬರವನ್ನ ಚುಂಬಿಸುವಂತೆ ಉತ್ತುಂಗದಲ್ಲಿ ಹಾರಾಡುತ್ತಿದೆ. ಇದರ ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರಿಗೂ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಹೊತ್ತು ಹೋದ ಮೇಲೆ ಯಾರು ಬಲ್ಲರು ನಿನ್ನ, ಹೊತ್ತು ಹೋಗುವ ಮುನ್ನ ಮೃತ್ಯು ಹುಟ್ಟುವ ಮುನ್ನ ಸೊತ್ತು ಧ್ಯಾನವ ಮಾಡು ಎಂಬ ಮಹಾತ್ಮರ ವಾಣಿಯಂತೆ ಪ್ರಾರ್ಥನೆಯ ಮೂಲಕ ದೇವರನ್ನು ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಶ್ರೀರಾಗತರ ಹರ
ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಪುರದಲ್ಲಿ ವಸಿ ಮರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೇ. ಗರುಡನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಕಾರ್ಯಕ್ರಮದ ಶುಭಾರಂಭವಾಗಿ ದೇವರನ್ನ ಸ್ತುತಿಸಿದ ಸಿಬ್ಬಂದಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನೀರಿಗೆ ನೈದಿಲೆಯ ಶೃಂಗಾರ, ಊರಿಗೆ ಆರವೆಯ ಶೃಂಗಾರ, ಗಗನಕ್ಕೆ ಚಂದ್ರಮನ ಶೃಂಗಾರ, ಅತಿಥಿಗಳಿಗೆ ಸ್ವಾಗತವೇ ಶೃಂಗಾರ. ಇದೀಗ ನೆರೆದಿರುವ ಎಲ್ಲರನ್ನು ತಮ್ಮ ಮಾತಿನ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕಿಯವರಾದ ಶ್ರೀಮತಿ ಡಾಕ್ಟರ್ ಕಾಂತಿ ಹರೀಶ್ ಇವರಲ್ಲಿ ವಿನಂತಿ. ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ವಿಜೇತ ವಿಶೇಷ ಶಾಲೆ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ವತಿಯಿಂದ ಕಳೆದ 10 ವರ್ಷಗಳಿಂದ ವಿಶೇಷ ಮಕ್ಕಳು ದೇವರ ಮಕ್ಕಳ ಒಂದು ಸೇವೆಯನ್ನ ಮಾಡ್ತಾ ಬರ್ತಾ ಇದೆ. ಈ ದಿನ 10 ವರ್ಷದ ಸಂಭ್ರಮವನ್ನ ನಾವು ಆಚರಿಸಿದ್ದೇವೆ ಅಂತ ಹೇಳಿದ್ರೆ ಬಹಳಷ್ಟು ನಮಗೆ ಸಂತೋಷ ಆಗ್ತಾ ಇದೆ. 10 ವರ್ಷ ಕಳೆದಕ್ಕೆ ಗೊತ್ತಾಗಲಿಲ್ಲ. ತುಂಬಾ ಜನ ದಾನಿಗಳು, ತುಂಬಾ ಜನ ಹಿತೈಷಿಗಳು, ಹಾಗೆ ಎಲ್ಲ ಒಂದು ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಶಾಲೆ ಇಷ್ಟ ಮಟ್ಟಿಗೆ ಬೆಳೆದು ನಿಲ್ಲಕ್ಕೆ ಸಹಕಾರ ಆಗಿದೆ. ದಶಮಾನೋತ್ಸವದ ಈ ಸಂಭ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ನಮ್ಮ 10 ವರ್ಷಗಳಲ್ಲಿ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನ ಸಹಕರಿಸಿ ಪ್ರೋತ್ಸಾಹಿಸಿದಂತಹ ಎಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಖಂಡಿತವಾಗಿಯೂ ಸ್ಮರಿಸುತ್ತಾ ಅವರಿಗೆ ಚಿರಋಣಿಗಳಾಗಿದ್ದೇವೆ ಎಂಬ ಒಂದು ಆಶಾ ಭಾವನೆಯೊಂದಿಗೆ ಇವತ್ತು ದಶಕ ವಿದ್ಯುತೋತ್ಸವ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ಆಯೋಜಿಸ್ತಾ ಇದ್ದೇವೆ. ಮುಂಜಾನೆಯ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮತ್ತು ಗೌರವ ವಂದನೆ ಹಾಗೆ ವಿದ್ಯಾರ್ಥಿ ಪೋಷಕ ಕ್ರೀಡಾಕೂಟದ ಬಹುಮಾನ ವಿತರಣೆ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ಈಗಾಗಲೇ ನಮ್ಮೊಂದಿಗೆ ಉಪಸ್ಥಿತರಿದ್ದು ಜಿಲ್ಲಾ ಪಂಚಾಯತ್ನ ವಿಜಯ್ ಸರ್ ಅವರು, ಕೆಎಸ್ ಪಿಡಿ ಜಿಲ್ಲಾ ಪಂಚಾಯತ್ ಇವರು ಉಪಸ್ಥಿತರಿದ್ದು ಮಕ್ಕಳಿಂದ ಗೌರವ ವಂದನೆಯನ್ನ ಸ್ವೀಕರಿಸಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಒ ಶ್ರೀಯುತ ಪ್ರದೀಪ್ ಬಾಯ್ ಸರ್ ಅವರು ಆಗಮಿಸಬೇಕಿತ್ತು, ಆದ್ರೆ ಅವರಿಗೆ ತುರ್ತು ಮೀಟಿಂಗ್ ಇರೋದ್ರಿಂದ ಅವರ ಪರವಾಗಿ ಇವತ್ತು ನಮ್ಮೊಂದಿಗೆ ಶ್ರೀಯುತ ವಿಜಯ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ದೇವರ ಮಕ್ಕಳು ಅವರಿಗೆ ನಮ್ಮ ಮಕ್ಕಳೇ ತಯಾರಿಸಿರುವಂತಹ ಬಾಳದ ಹೂವನ್ನ ನೀಡಿ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನರ ಸಬಲೀಕರಣ ಇಲಾಖೆಯ ಅಧಿಕಾರಿಗಳು ಶ್ರೀಮತಿ ರತ್ನ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಶ್ರೀಮತಿ ರತ್ನ ಮೇಡಮ್ ಅವರು ಒಬ್ಬ ಅಧಿಕಾರಿಯಾಗಿದ್ರು ಕೂಡ ಬಹಳಷ್ಟು ಒಂದು ಸರಳ ವ್ಯಕ್ತಿತ್ವವನ್ನ ಹೊಂದಿದಂತಹ ಮಹಿಳೆ. ಈ ಒಂದು ಸ್ಪೆಷಲ್ ಸ್ಕೂಲ್ಗಳಿಗೆ ತುಂಬಾ ಒಂದು ಸಹಕಾರ ಕೊಡ್ತಾರೆ. ಅಧಿಕಾರಿಯಾಗಿ ನಮ್ಮ ಈ ಸ್ಕೂಲಿಗೆ ಏನೊಂದು ಅನುದಾನಗಳು ಸಿಗ್ಬೇಕು ಆ ನಿಟ್ಟಿನಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಅದು ಲಭಿಸುವಂತೆ ಅವರ ಸಹಕಾರ ಬಹಳಷ್ಟು ಇದೆ. ಈ ಒಂದು ಅನುದಾನ ಲಭಿಸ್ತಾ ಇಲ್ಲದಿದ್ರೆ ನಮ್ಮಲ್ಲಿ ಇರುವಂತಹ ಇಷ್ಟೊಂದು ಸಿಬ್ಬಂದಿ ವರ್ಗದವರಿಗೆ ಸ್ಯಾಲರಿ ಕೊಡ್ಲಿಕ್ಕೆ ನಿಜವಾಗಿಯೂ ಕಷ್ಟ ಇದೆ. 38 ಮಂದಿ ಸಿಬ್ಬಂದಿ ವರ್ಗದವರು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರ ಸ್ಯಾಲರಿಗೆ ನಮಗೆ 6,80,000 ರೂಪಾಯಿ ಆಗುತ್ತೆ ಇದೆ. ನಮಗೆ ಸರ್ಕಾರದಿಂದ ಒಂದು 70% ಅನುದಾನ ಲಭಿಸ್ತಾ ಇದೆ. ಅದನ್ನ ಕಾಲಕಾಲಕ್ಕೆ ಈ ಸಂಸ್ಥೆಗೆ ತಲುಪಿಸುವ ನಿಟ್ಟಿನಲ್ಲಿ ಮತ್ತೆಲ್ಲ ನಮ್ಮ ಈ ಒಂದು ಸಂಸ್ಥೆಗೆ ಸಹಕಾರ ತುಂಬಾ ಇದೆ ಅವರದು. ಈ ಸಂದರ್ಭದಲ್ಲಿ ಶ್ರೀಮತಿ ರತ್ನ ಮೇಡಮ್ ಅವರಿಗೆ ಜಿಲ್ಲಾ ವಿಕಲಚೇತನರ ಸಬಲೀಕರಣ ಅಧಿಕಾರಿಗಳು ಇವರಿಗೆ ನಾವೆಲ್ಲರ ಪರವಾಗಿ ಪ್ರೀತಿಪೂರ್ವಕ
ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಶ್ರೀಯುತ ಕೆ ಸದಾನಂದ ಉಪಾಧ್ಯಾಯ ಸರ್ ಅವರಿದ್ದಾರೆ. ನಾವು ಈ ದಶಮಾನೋತ್ಸವಕ್ಕೆ ಕರೆದದ್ದು ಆರಂಭದಿಂದಲೂ ಈ ಸಂಸ್ಥೆಗೆ ಸಹಕಾರ ಕೊಟ್ಟಂತಹ ವ್ಯಕ್ತಿಗಳನ್ನೇ ನಾವು ಇವತ್ತು ಗಣ್ಯರಾಗಿ ಕರೆದಿದ್ದೇವೆ. ನಮ್ಮೊಂದಿಗಿದ್ದು ಪ್ರಾರಂಭದಿಂದಲೂ 10 ವರ್ಷಗಳಿಂದಲೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ವಿದ್ಯಾರ್ಥಿಗಳನ್ನ ಈ ಸಂಸ್ಥೆಯನ್ನ ಸದಾ ಪ್ರೋತ್ಸಾಹಿಸುತ್ತಾ ಬಂದಿರುವಂತಹ ವ್ಯಕ್ತಿಗಳನ್ನೇ ನಾವು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀಯುತ ಸದಾನಂದ ಉಪಾಧ್ಯಾಯ ಸರ್ ಅವರು ಈ ಶಾಲೆ ಪ್ರಾರಂಭ ಆದಾಗ ಏನು ಉದ್ಘಾಟನೆ ಮಾಡಿದ್ವಿ, ಇವರ ಅಮೃತ ಹಸ್ತದಿಂದ ದೀಪವನ್ನ ಪ್ರಜ್ವಲಿಸಿ ಅವರು ಉದ್ಘಾಟನೆಯನ್ನ ಮಾಡಿದ್ರು. ಅವರ ಒಂದು ಅಮೃತ ಹಸ್ತದಿಂದ ಉದ್ಘಾಟಿಸಿದಂತಹ ಈ ಸಂಸ್ಥೆ ಇವತ್ತು 10 ಸಂವತ್ಸರವನ್ನ ಯಶಸ್ವಿಯಾಗಿ ಪೂರೈಸಿದೆ ಅಂತ ಹೇಳಿಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ಸಾಧಾರಣ ಅವಶ್ಯಕವಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು 16 ಮಕ್ಕಳಿಂದ ಪ್ರಾರಂಭ ಆದಂತಹ ಸಂಸ್ಥೆಯಲ್ಲಿ 135 ವಿದ್ಯಾರ್ಥಿಗಳು ತರಬೇತಿಯನ್ನ ಪಡಿತಾ ಇದ್ದಾರೆ. 95 ವಿದ್ಯಾರ್ಥಿಗಳಿಗೆ ವಸತಿ ನಿಲಯದಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದೇವೆ. 38 ಮಕ್ಕಳು ಅನಾಥ ಮಕ್ಕಳು ಈ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡಿತಾ ಇದ್ದಾರೆ. ಬೀದಿಯಲ್ಲಿ ತಿರುಗಾಡ್ತಿದ್ದಂತಹ ಮಕ್ಕಳು, ರೈಲ್ವೆ ಸ್ಟೇಷನ್ ಅಲ್ಲಿ ತಿರುಗಾಡ್ತಿದ್ದಂತಹ ಮಕ್ಕಳು, ಭಿಕ್ಷೆ ಬೇಡ್ತಿದ್ದಂತಹ ಮಕ್ಕಳು, ಈ ರೀತಿಯ ಮಕ್ಕಳಿಗೂ ಕೂಡ ನಾವು ಈ ಒಂದು ಸಂಸ್ಥೆ ಆಸರೆ ಆಗಿದೆ ಅಂತ ಹೇಳಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದು ಈ ಒಂದು ಸಂಸ್ಥೆಗೆ ಶುಭವನ್ನ ಹಾರೈಸುತ್ತಿರುವಂತಹ ಶ್ರೀಯುತ ಕೆ ಸದಾನಂದ ಉಪಾಧ್ಯಾಯ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಇನ್ನೊಬ್ಬ ಗಣ್ಯರು ಶ್ರೀಯುತ ಜಗದೀಶ್ ಹೆಗಡೆಪಳ್ಳಿ. ಪ್ರಾರಂಭದಿಂದಲೂ ಈ ಸಂಸ್ಥೆಯನ್ನ ಪೋಷಿಸುತ್ತಾ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಅವರ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನ ನೀಡ್ತಾ ಬಂದಿದ್ದಾರೆ. ಅದಲ್ಲದೆ ಅವರ ಅಳಿಯ ಇರುವಂತಹ ಒಂದು ಆಲ್ಕಾರ್ಗೋ ಲಾಜಿಸ್ಟಿಕ್ಸ್ ಲಿಮಿಟೆಡ್ ವತಿಯಿಂದ ಪ್ರತಿ ವರ್ಷ CSR ಅನ್ನ ನಮಗೆ ನಿರ್ವಹಣೆಗೆ, ಈ ಒಂದು ಸಂಸ್ಥೆಯ ನಿರ್ವಹಣೆಗೆ CSR ಫಂಡ್ ಅನ್ನ ಪ್ರತಿ ವರ್ಷಕ್ಕೆ 5 ಲಕ್ಷ ರೂಪಾಯಿಯಷ್ಟು CSR ಫಂಡ್ ಬರ್ತಾ ಇದೆ. ಆರಂಭದಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಮತ್ತೆ ಅದನ್ನ ಮಾತಾಡಿ ಜಾಸ್ತಿ ಮಾಡಿಸಿದ್ರು. ಒಂದ್ಸಲ ಅದನ್ನ ಸ್ಟಾಪ್ ಮಾಡ್ತಾರೆ ಹೇಳುವಾಗನು ನಾನು ಜಗದೀಶ್ ಹೆಗಡೆ ಸರ್ ಅವರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಸರ್ ಈ ಸಲ ಸ್ವಲ್ಪ ಏನೋ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ. ಕೂಡಲೇ ಅವರು ಅದಕ್ಕೆ ಪ್ರತಿಕ್ರಿಯಿಸಿ ಅವರ ಹತ್ರ ಮಾತಾಡಿ ಮತ್ತೆ ಅದನ್ನ ಈ ಸಂಸ್ಥೆಗೆ ಭರಿಸುವಲ್ಲಿ ತುಂಬಾ ಒಂದು ಸಹಕಾರವನ್ನ ಕೊಟ್ಟಿದ್ದಾರೆ. ಅದಲ್ಲದೆ ತುಂಬಾ ಅವರ ಫ್ಯಾಮಿಲಿಯಲ್ಲಿ ಬಹಳಷ್ಟು ಜನರ ಹುಟ್ಟುಹಬ್ಬ ಇರ್ಬೋದು, ಬೇರೆ ಬೇರೆ ಒಂದು ಸ್ಮರಣೀಯ ದಿನಗಳನ್ನ ಈ ಸಂಸ್ಥೆಯಲ್ಲಿ ಆಚರಿಸಿ ವರ್ಷಕ್ಕೆ ಬಹಳಷ್ಟು ಒಂದು ದೇಣಿಗೆಯನ್ನ ಈ ಸಂಸ್ಥೆಗೆ ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿರುವಂತವರು ಶ್ರೀಯುತ ಜಗದೀಶ್ ಹೆಗಡೆಪಳ್ಳಿ. ಇವರಿಗೂ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇನ್ನೊಬ್ಬರು ವಿಜೇತ ಶಾಲೆಯ ಹಿತೈಷಿಗಳು ಶ್ರೀಯುತ JC ಗಿರೀಶ್ ರಾವ್ ಸರ್ ಅವರು. ನಾನು ಬಹಳಷ್ಟು ಬಾರಿ ಹೇಳಿದ್ದೇನೆ, ನಾವು ಶಾಲೆ ಪ್ರಾರಂಭ ಮಾಡಬೇಕಿದ್ರೆ ನಮಗೆ ಶಾಲೆ ಪ್ರಾರಂಭ ಆಯಿತು, ಆದ್ರೆ ಹಾಸ್ಟೆಲ್ನ ವ್ಯವಸ್ಥೆಗೆ ನಮ್ಮ ಹತ್ರ ಯಾವುದೇ ಒಂದು ಆರ್ಥಿಕ ಭದ್ರತೆಗಳೆಲ್ಲ ಯಾವುದೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಹಾಸ್ಟೆಲ್ಗೆ ನಾವು ಒಂದು ಕ್ಲಾಸ್ ರೂಮ್, ಒಂದು ಫ್ಲಾಟ್ ಅನ್ನ ಬಾಡಿಗೆಗಾಗಿ ಪಡ್ಕೊಂಡ ಸಂದರ್ಭದಲ್ಲಿ ಅವರು ನೀವು ಹೇಳಿದ್ರು, ನೀವು ಹುಡುಗರಿಗೆ ಹುಡುಗಿಯರಿಗೆ ಪ್ರತ್ಯೇಕವಾಗಿ ಬೇರೆ ಬೇರೆ ಫ್ಲಾಟ್ ಗಳನ್ನ ತಗೊಳ್ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಸರ್ ನಮ್ಮ ಹತ್ರ ದುಡ್ಡಿಲ್ಲ, ಖಂಡಿತ ಇದು ಸಾಧ್ಯ ಇಲ್ಲ ಅಂತ. ಆವಾಗ ತಕ್ಷಣ ಪ್ರತಿಕ್ರಿಯಿಸಿದಂತಹ ಗಿರೀಶ್ ರಾವ್ ಸರ್ ಅವರು ಈ ಒಂದು ಮಕ್ಕಳ ಸುರಕ್ಷತೆಯ ಹಿತದೃಷ್ಟಿಯಿಂದ ಆ ಸಂದರ್ಭದಲ್ಲಿ 10 ವರ್ಷಗಳ ಹಿಂದೆ 30,000 ರೂಪಾಯಿ ಅದರ ಡೆಪಾಸಿಟ್ ಅನ್ನ ಕಟ್ಟಿ ಬಾಡಿಗೆಯನ್ನ ಕೂಡ ನೀಡಲಿಕ್ಕೆ ಸಹಕಾರ ಕೊಟ್ಟು ನಮಗೊಂದು ಶಾಲೆಯನ್ನ ನಡೆಸಲಿಕ್ಕೆ, ಹಾಸ್ಟೆಲ್ ಅನ್ನ ನಡೆಸಲಿಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಂತವರು. ನಮ್ಮ ಒಂದು ಏನು ಹೃದಯ ಶ್ರೀಮಂತಿಕೆ ಇದೆ ಅದಕ್ಕೂ ಕೂಡ ನಾವೆಲ್ಲರೂ ಚಿರಋಣಿ ಎನ್ನುವ ಮಾತನ್ನ ತಿಳಿಸುತ್ತಾ, ಅದಲ್ಲದೆ ಯಾವುದೇ ಸಂದರ್ಭದಲ್ಲೂ ನಮಗೆ ಬೇಕಾದಂತಹ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದು ಈ ಒಂದು ದೇವರ ಮಕ್ಕಳನ್ನ ಪ್ರೋತ್ಸಾಹಿಸುತ್ತಿರುವಂತಹ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಗಿರೀಶ್ ರಾವ್ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಉಪಸ್ಥಿತರಿರುವ
ಬಂದಿರುವಂತವರು ಶ್ರೀಯುತ ಮಂಜುನಾಥ್ ಪೂಜಾರಿ, ಮಾಲಕರು, ಜನಪ್ರಿಯ ರೈಸ್ ಮಿಲ್ ಕಾಡೋಳೆ. ಈ ಶಾಲೆ ಪ್ರಾರಂಭ ಆದಾಗಿನಿಂದ ಮಕ್ಕಳ ಒಂದು ಅನ್ನವನ್ನ, ಹಸಿವನ್ನ ನೀಗಿಸುವಂತಹ ಕೆಲಸವನ್ನ ಇವರು ಜನಪ್ರಿಯ ರೈಸ್ ಮಿಲ್ ನ ಮೂಲಕ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ನಮ್ಮ ಮಕ್ಕಳಿಗೆ ಬೇಕಾದಂತಹ ಊಟಕ್ಕೆ ಬೇಕಾದಂತಹ ಅಕ್ಕಿಯನ್ನ ವಿತರಿಸ್ತಾ ಇದ್ದಾರೆ. ಅದಲ್ಲದೆ ಈ ಸಂಸ್ಥೆ ಪ್ರಾರಂಭ ಆಗುವಾಗ ನಮಗೆ ಈ ಒಂದು ನಿವೇಶನಕ್ಕೆ ಬರಬೇಕಿದ್ರೆ ನಮಗೆ ತುಂಬಾ ಹಣದ ಒಂದು ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲೂ ಕೂಡ ಅವರು ಕೇಳಿದಾಗ ನಮಗೆ ಬಹಳಷ್ಟು ಸಹಕಾರವನ್ನ ಕೊಟ್ಟಂತಹ ವ್ಯಕ್ತಿ. 10 ವರ್ಷಗಳಿಂದ ನಿರಂತರವಾಗಿ ಅಕ್ಕಿಯನ್ನ ಈ ಸಂಸ್ಥೆಗೆ ದೇಣಿಗೆಯಾಗಿ ನೀಡ್ತಾ ಬರ್ತಾ ಇದ್ದಾರೆ. ಅದಲ್ಲದೆ ಈ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅವರು ಉಪಸ್ಥಿತರಿದ್ದು ಅವರಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅವರ ಸಹಕಾರವನ್ನ ನೀಡ್ತಾ ಬರ್ತಿರುವಂತಹ ನಮ್ಮ ಶಾಲೆಯ ಹಿತೈಷಿಗಳು ಶ್ರೀಯುತ ಮಂಜುನಾಥ್ ಪೂಜಾರಿ ಇವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೃದಯಸ್ಪರ್ಶಿಯಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವಿಜೇತ ಶಾಲೆಯ ಇನ್ನೋರ್ವ ಹಿತೈಷಿಗಳು ಶ್ರೀಯುತ ಉದಯ್ ಶೆಟ್ಟಿ, ಉದ್ಯಮಿಗಳು. ಇವರು ಮರದ ವ್ಯಾಪಾರಸ್ಥರು. ನಾವು ಈ ಸಲ ಏನು ನಮಗೆ ಗ್ಯಾಸ್ ಇದೆಲ್ಲ ಪ್ರಾಬ್ಲಮ್ ಆಯ್ತು, ಆಗ ಕಟ್ಟಿಗೆಯ ಒಂದು ಅವಶ್ಯಕತೆ ಎಷ್ಟಿದೆ ಅಂತೇಳಿ ಎಲ್ಲರಿಗೂ ಮನವರಿಕೆ ಆಗಿದೆ. ಆದ್ರೂ ನಾವು ಮೊದಲಿನಿಂದಲೂ ಹೆಚ್ಚಾಗಿ ಗ್ಯಾಸ್ ಅನ್ನ ಬಳಸದೆ ಸ್ಟೀಮ್ ನಲ್ಲಿ ಕಟ್ಟಿಗೆಯನ್ನು ಕೂಡ ಉಪಯೋಗಿಸಿಕೊಂಡು ಮಕ್ಕಳಿಗೆ ಅಡಿಗೆಯನ್ನ ಮಾಡಿ ಹಾಕುವಂತಹ ಒಂದು ವಿಧಾನವನ್ನ ಅಳವಡಿಸಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಅದು ನಮಗೆ ಬಹಳಷ್ಟು ಒಂದು ಸಹಕಾರಿಯಾಯಿತು. ಆದ್ರೆ ಇಬ್ರು ವ್ಯಕ್ತಿಗಳು ಇವತ್ತು ವೇದಿಕೆಯಲ್ಲಿದ್ದಾರೆ, ಉದಯ್ ಶೆಟ್ಟಿ ಅವರು ಮತ್ತೆ ಶ್ರೀಯುತ ಚೇತನ್ ಶೆಟ್ಟಿ ಅವರು. ಈ 10 ವರ್ಷಗಳಿಂದ ನಿರಂತರವಾಗಿ ಎಷ್ಟು ನಾವು ಏನು ಅಡಿಗೆ ಮಾಡ್ಲಿಕ್ಕೆ ಕಟ್ಟಿಗೆಯನ್ನ ಉಪಯೋಗ ಮಾಡಿದ್ದೇವೆ, ಅದು ಇಷ್ಟು 10 ವರ್ಷಗಳಲ್ಲೂ 2 ಮಿಲ್ ಅವರು ಕೂಡ ನಮಗೆ ಉಚಿತವಾಗಿ ನೀಡಿಕೊಂಡು ಬಂದಿದ್ದಾರೆ. ಅದಲ್ಲದೆ ಈ ಸಂಸ್ಥೆಗೆ ಏನಾದ್ರೂ ಕಿಟಕಿಗಳಿಗೆ ಅಥವಾ ಬಾಗಿಲುಗಳಿಗೆ ಬೇಕಾದಂತಹ ಮರದ ವ್ಯವಸ್ಥೆಗಳು ಬೇಕು, ಅಥವಾ ನಾವು ಮಕ್ಕಳ ಒಂದು ಯಕ್ಷಗಾನ ಸ್ಮರಣಿಕೆಯನ್ನ ತಯಾರಿಸ್ತೇವೆ, ಅದಕ್ಕೆ ನಮಗೆ ವುಡನ್ ಫ್ರೇಮ್ ಬೇಕು, ಅದೆಲ್ಲವನ್ನ ಉಚಿತವಾಗಿ ನೀಡ್ತಾ ಬಂದಿದ್ದಾರೆ. ಈ ಶಾಲೆ ಪ್ರಾರಂಭ ಆಗುವಾಗ ನಾವು ಹಳೆಯದೆಲ್ಲ ಐಟಮ್ಗಳನ್ನೆಲ್ಲ ಒಟ್ಟು ಮಾಡಿ ಬಹಳಷ್ಟು ಕಷ್ಟಪಟ್ಟು ಮಾಡನ್ನ ರಿಪೇರಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಬೇಕಾದಷ್ಟು ಮರದ ಒಂದು ದೀಪನ್ನ ಕೂಡ ಈ ಸಂಸ್ಥೆಗೆ ದೇಣಿಗೆಯಾಗಿ ನೀಡ್ತಾ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಅವರದೇ ಆದ ಪ್ರಾಯೋಜಕತ್ವವನ್ನ ನೀಡ್ತಾ ಬಂದಿರುವಂತವರು ಶ್ರೀಯುತ ಉದಯ್ ಶೆಟ್ಟಿ ಮತ್ತು ಶ್ರೀಯುತ ಚೇತನ್ ಶೆಟ್ಟಿ, ಉದ್ಯಮಿಗಳು, ಕಾರ್ಕಳದವರು. ಈ ಸಂದರ್ಭದಲ್ಲಿ ಇವರ ಸೇವೆಯನ್ನ ನಾವು ಖಂಡಿತವಾಗಿ ಸ್ಮರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀಯುತ ಉದಯ್ ಶೆಟ್ಟಿ, ಉದ್ಯಮಿಗಳು, ಇವರಿಗೆ ನಾವೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀಯುತ ಚೇತನ್ ಶೆಟ್ಟಿ, ಉದ್ಯಮಿಗಳು, ನಾನು ಇವರಿಬ್ಬರ ಸಹಕಾರವನ್ನ ಕೂಡ ಖಂಡಿತವಾಗಿ ನಾವೆಲ್ಲರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲೂ ತಮ್ಮೆಲ್ಲರ ಸಹಕಾರ ನಮ್ಗೆಲ್ಲರಿಗೂ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಾವು ವಿಶೇಷ ಮಕ್ಕಳನ್ನ ಪ್ರೋತ್ಸಾಹಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಶ್ರೀ ದೇವರು ಉಜ್ವಲ ಭವಿಷ್ಯವನ್ನ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಶ್ರೀಯುತ ಚೇತನ್ ಶೆಟ್ಟಿ ಅವರಿಗೂ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ನಮ್ಮ ಶಾಲೆಯ ಇನ್ನೋರ್ವ ಹಿತೈಷಿಗಳು ಶ್ರೀಮತಿ ಶಾಂತಿಗಿಣಿ ಅವರು ಉಪಸ್ಥಿತರಿದ್ದಾರೆ. ಇವರು ಸ್ಥಳೀಯರು, ಪಂಚಾಯತ್ನ ಸದಸ್ಯರು, ಈಗ ಮಾಜಿ ಪಂಚಾಯತ್ ಸದಸ್ಯರು. ಇವರ ಮಗಳು ಶಾಲಿನಿ ಗಿಣಿ ಅವರು ಇನ್ಫೋಸಿಸ್ ನಲ್ಲಿ ಕರ್ತವ್ಯವನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಇವರ ವತಿಯಿಂದ ಈ ಸಂಸ್ಥೆಗೆ 10,000 ರೂಪಾಯಿ ದೇಣಿಗೆಯನ್ನ ನೀಡಿ ನಮ್ಮನ್ನ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಆಗಮಿಸಿ ಅವರ ಒಂದು ಸಹಕಾರವನ್ನ ಶ್ರೀಮತಿ ಶಾಂತಿ ಗಿಣಿ ಮತ್ತು ಉಮೇಶ್ ಗಿಣಿ ದಂಪತಿಗಳು ಹಾಗೆ ಅವರ ಫ್ಯಾಮಿಲಿಯವರು ನೀಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮಗೂ ಕೂಡ ನಾವೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಶ್ರೀಮತಿ ಶಾಂತಿ ಗಿಣಿ ಅವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಜೇತ ವಿಶೇಷ ಶಾಲೆಯ ಹಿತೈಷಿಗಳು, ಹಿರಿಯರು, ಮಾರ್ಗದರ್ಶಕರು ಶ್ರೀಯುತ ಕೆ ರಾಧಾಕೃಷ್ಣ ಶೆಟ್ಟಿ ಸರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಪ್ರತಿದಿನ ಅವರ ಅಟೆಂಡೆನ್ಸ್ ಇದೆ ಈ ಶಾಲೆಗೆ. ಅವರು ಹೇಳ್ತಾರೆ, ನನಗೆ ಈ ಮಕ್ಕಳನ್ನ ಒಂದು ಗಳಿಗೆಯಾದ್ರೂ ಬಂದು ನೋಡಿದ್ರೆ ಸಮಾಧಾನ ಅಂತೇಳಿ. ಇವತ್ತು ಈ ಒಂದು ಸುಂದರವಾದ ಜಾಗದಲ್ಲಿ, ಇಷ್ಟೊಂದು ದೊಡ್ಡ ನಿವೇಶನದಲ್ಲಿ ನಾವು ಇವತ್ತು ಈ ಶಾಲೆ ಬೇರೂರಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಶ್ರೀಯುತ
ಕೆ ರಾಧಾಕೃಷ್ಣ ಶೆಟ್ಟಿ ಸರ್ ಅವರು, ದುರ್ಗಾ ವಿದ್ಯಾಸಂಘ ಟ್ರಸ್ಟ್ ನ ಸಂಚಾಲಕರು, ಇವರಿಗೂ ನಾವೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇನ್ನೊಬ್ಬರು ಶ್ರೀಯುತ ಜಯನಾಥ್ ಪೀಟರ್ ಅವರು ಸುಮಾರು 18 ದೇಶಗಳಿಗೆ ತಿರುಗ್ತಾ ಬಂದಿದ್ದಾರೆ. ಈಗ ನಿವೃತ್ತಿಯ ಜೀವನದಲ್ಲೂ ಕೂಡ ಅವರಿಗೊಂದು ಡೌನ್ ಸಿಂಡ್ರೋಮ್ ಮಗ ಇದ್ದಾನೆ. ಆದ್ರೂ ಕೂಡ ವಿಶೇಷ ಮಕ್ಕಳಿಗೆ ಅವರದೇ ಆದ ರೀತಿಯಲ್ಲಿ ಸೇವೆಯನ್ನ ಮಾಡಬೇಕು ಅನ್ನುವ ಒಂದು ಮಹತ್ತರವಾದ ಉದ್ದೇಶದಿಂದ ಈ ಶಾಲೆಗೆ ಆಗಮಿಸಿ ಅವರು CSR ಹೆಡ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ವಾಲಂಟಿಯರ್ ಆಗಿ ಅವರು ಸೇವೆಯನ್ನ ಸ್ವಯಂ ಇಚ್ಛೆಯಿಂದ ಅವರ ಒಂದು ಸೇವೆಯನ್ನ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾರೆ. ಈ ಶಾಲೆಗೆ ಅವಶ್ಯಕವಿರುವಂತಹ ಏನು ಆರ್ಥಿಕ ಸಂಪನ್ಮೂಲ ಬೇಕು ಅದನ್ನೆಲ್ಲ ದೇಣಿಗೆಯನ್ನ ಸಂಗ್ರಹಿಸುವಂತಹ ಒಂದು ಮಹತ್ತರವಾದ ಕಾರ್ಯದಲ್ಲಿ ನಮ್ಮೊಟ್ಟಿಗೆ ಹೆಗಲಾಗಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ಶ್ರೀಯುತ ಜಯನಾಥ್ ಪೀಟರ್ ಸರ್ ಅವರಿಗೂ ನಾವೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವಿಜೇತ ಶಾಲೆಯ ಅಧ್ಯಕ್ಷರು, ಈ ಶಾಲೆ ನಡೆಯಬೇಕಿದ್ರೆ ನಮಗೆ ಆಡಳಿತ ಮಂಡಳಿಯವರ ಎಲ್ಲರ ಸಹಕಾರ ಅತ್ಯಂತ ಮಹತ್ತರವಾದದ್ದು. ಈ ಸಂಸ್ಥೆಯ ಜೊತೆಗಿದ್ದು ಆರಂಭದಿಂದಲೂ ಯಾವುದೇ ಒಂದು ಅಡೆತಡೆಗಳು ಬರಲಿ, ಯಾವುದೇ ಪ್ರತಿ ವಿರೋಧಗಳು ಬರಲಿ, ಆದ್ರೂ ಈ ಸಂಸ್ಥೆಯ ಜೊತೆಗೆ ಬೆಂಗಾವಲಾಗಿ ನಿಂತು ನಮ್ಮೊಂದಿಗಿದ್ದು ಈ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸುತ್ತಿರುವಂತಹ ನಮ್ಮ ಶಾಲಾ ಅಧ್ಯಕ್ಷರು ಶ್ರೀಯುತ ರತ್ನಾಕರ ಅವರಿಗೂ ನಾವೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಇವತ್ತು ಮಾನಸ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಹಾಗೆ ರತ್ನ ಮೇಡಮ್ ಅವರು ಬೆಳಗಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ತಾ ಇದ್ದಾರೆ. ತಮ್ಮನ್ನ ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾವು ವೇದಿಕೆಗೆ ಆಗಮಿಸಿ ಹೂವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲ ಪೋಷಕರಿಗೂ, ನಮ್ಮೆಲ್ಲ ಪ್ರೀತಿಯ ಮತ್ತು ಮಕ್ಕಳಿಗೂ, ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಚಾನೆಲ್ನ ಮೂಲಕ ನೇರ ಪ್ರಸಾರ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ನಮ್ಮ ಚಾನೆಲ್ನವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಛಾಯಾಚಿತ್ರ ಗ್ರಾಹಕರಾಗಿ ಕಳೆದ 10 ವರ್ಷಗಳಿಂದ ಶ್ರೀಯುತ ಪ್ರಸಾದ್ ಐಸರ್ ಸರ್ ಅವರು ಈ ಸಂಸ್ಥೆಯನ್ನ ಬಹಳಷ್ಟು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ತುಂಬಾ ವರ್ಷದಲ್ಲಿ ಅವರದ್ದು ಉಚಿತವಾದಂತಹ ಒಂದು ಸೇವೆಯನ್ನ ನೀಡ್ತಾ ಬಂದಿದ್ದಾರೆ. ಅದಲ್ಲದೆ ದಾನಿಗಳನ್ನ ಕೂಡ ಈ ಸಂಸ್ಥೆಗೆ ಪರಿಚಯಿಸ್ತಾ ಬರ್ತಾ ಇದ್ದಾರೆ. ಶ್ರೀಯುತ ಪ್ರಸಾದ್ ಐಸರ್ ಸರ್ ಅವರಿಗೂ ನಾವೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಾವು ವೇದಿಕೆಗೆ ಆಗಮಿಸಿ ಮಕ್ಕಳಿಂದ ಹೂವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವಂತಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ಮಗದೊಮ್ಮೆ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಾ, ಈ ಸಂಸ್ಥೆ 10 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. 135 ವಿದ್ಯಾರ್ಥಿಗಳು ತರಬೇತಿ ಪಡಿತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ 38 ಅನಾಥ ಮಕ್ಕಳಿದ್ದಾರೆ. ಯಾವ ಸ್ಪೆಷಲ್ ಸ್ಕೂಲ್ ಅಲ್ಲೂ ಕೂಡ ಅನಾಥ ಮಕ್ಕಳನ್ನ ದಾಖಲಾತಿ ಮಾಡ್ಕೊಳ್ತಾರೆ ಏನೋ ಗೊತ್ತಿಲ್ಲ. ಆದ್ರೂ ನಾವು ಹೆಚ್ಚಾಗಿ ಒಂದು ರಿಸ್ಕ್ ಅನ್ನ ತಗೊಂಡು ವರ್ಷದ 365 ದಿನವೂ ಕೂಡ ಈ ಮಕ್ಕಳನ್ನ ಈ ಸಂಸ್ಥೆಯಲ್ಲೇ ಇರಿಸಿಕೊಂಡು ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸಮಾಜ ಸೇವಕರ ಮೂಲಕ ಬಹಳಷ್ಟು ವಿದ್ಯಾರ್ಥಿಗಳು ದಾಖಲಾತಿಯಾಗಿದೆ. ನಿನ್ನೆ ಕೂಡ ನಮ್ಗೆ ಹೆಡ್ ಆಫೀಸಿನಿಂದ, ಬೆಂಗಳೂರು ಹೆಡ್ ಆಫೀಸಿನಿಂದ ಕರೆ ಬಂತು, ಮೇಡಮ್ ಅಂತ ಅನ್ನೋದಕ್ಕೆ ತುಂಬಾ ಒಂದು ಕಷ್ಟದ ಕೆಲಸ, ಆದ್ರೂ ಕಷ್ಟದ ಕೆಲಸವನ್ನ ಇಷ್ಟಪಟ್ಟು ಈ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಒಂದೇ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಿಶೋರ್ ಎನ್ನುವ ಬಾಲಕ, ಅವನ ತಾಯಿ ಅವನನ್ನ ನನಗೆ ಮಗನೇ ಬೇಡ ಅಂತ ಹೇಳಿ ದೂರ ಮಾಡಿದಂತಹ ಒಂದು ಬಾಲಕ ಇವತ್ತು ರಾಷ್ಟ್ರ ಮಟ್ಟದ ಫುಟ್ಬಾಲ್ ಚಾಂಪಿಯನ್ಶಿಪ್ ಅಲ್ಲಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾನೆ. ವಿಜುವಲ್
ಕ್ರೀಡಾಕೂಟದಲ್ಲಿ ಕಳೆದ 5 ವರ್ಷಗಳಿಂದ ಸತತವಾಗಿ ಚಾಂಪಿಯನ್ಶಿಪ್ ಮತ್ತು ಪಥಸಂಚಲನದಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಗಳಿಸ್ತಾ ಇದ್ದಾರೆ. ಅದಲ್ಲದೆ ಹಲವಾರು ಬಾರಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ದಾಖಲೆಗಳು ಕೂಡ ಇದೆ. ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿಯವರ ಪರಿಶ್ರಮ ಹಾಗೆ ಎಲ್ಲರ ಒಂದು ಸಹಕಾರ, ಆರ್ಥಿಕ ನೆರವನ್ನು ನೀಡಿ ಸಹಕರಿಸಿದಂತಹ ದಾನಿಗಳು, ಗಣ್ಯರು, ಸಂಘ ಸಂಸ್ಥೆಗಳು ಎಲ್ಲರ ಒಂದು ಪರಿಶ್ರಮದಿಂದ ಈ ಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗಿದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಲು ಬಹಳಷ್ಟು ಒಂದು ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಗಿಡವಾಗಿ, ಗಿಡದಿಂದ ಮರವಾಗಿ, ಇದೀಗ ಹೆಮ್ಮರವಾಗಿ ಬೆಳೆದ ವಿಜೇತ ಸಂಸ್ಥೆಯ ಭದ್ರ ಬುನಾದಿಯ ಬೇರುಗಳಿಗೆ ತಮ್ಮ ಶ್ರಮ, ಪರಿಶ್ರಮ, ಸಮಯ, ಜೀವನವನ್ನು ಮುಡಿಪಾಗಿಟ್ಟು ಇದೀಗ ತಮ್ಮ ವಿಜೇತ ಎಂಬ ಕೂಸಿನ ದಶಮಾನೋತ್ಸವ ಸಂಭ್ರಮವನ್ನು ಮನಸಾರೆ ಅನುಭವಿಸುತ್ತಾ ನಗುಮೊಗದಿ ಎಲ್ಲರನ್ನು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಿದ ಶಾಲಾ ಸಂಸ್ಥಾಪಕಿಯವರಾದ ಡಾಕ್ಟರ್ ಕಾಂತಿ ಹರೀಶ್ರನ್ನ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಾ ನಮ್ಮ ಶಾಲಾ ವಿದ್ಯಾರ್ಥಿನಿ ನಿಶಿತಾ ಇವರು ಬಾಣದ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿ. ಅಜ್ಞಾನ ಅಂಧಕಾರ ತೊರೆದು ಜ್ಞಾನದ ದೀಪ ಹಚ್ಚೋಣ, ದ್ವೇಷ ಅಸೂಯೆ ಬಿಟ್ಟು ಪ್ರೀತಿಯ ಜ್ಯೋತಿ ಬೆಳಗೋಣ, ಜಾತಿ ಧರ್ಮ ಕುಲ ಮತ ಎನ್ನದೆ ಸಂತಸದಿಂದ ಬೆಳಕನ್ನ ಅರಳಿಸೋಣ. ಈಗ ದೀಪ ಪ್ರಜ್ವಲನದೊಂದಿಗೆ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಜಿಲ್ಲಾ ವಿಕಲಚೇತನರ ಸಬಲೀಕರಣದ ಅಧಿಕಾರಿಗಳಾಗಿರುವ ಶ್ರೀಮತಿ ರತ್ನಾ ಮೇಡಂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಅತಿಥಿ ಗಣ್ಯರಲ್ಲಿ ವಿನಂತಿ. ಬೆಳಕಿನ ದ್ಯೋತಕವಾದ, ಸೌಹಾರ್ದತೆಯ ಸೂಚಕವಾದ ದೀಪವನ್ನ ಪ್ರಜ್ವಲಿಸಿದ ಶ್ರೀಮತಿ ರತ್ನಾ ಮೇಡಂ ಹಾಗೂ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಉಡುಪಿ ಜಿಲ್ಲಾ ವಿಕಲಚೇತನರ ಸಬಲೀಕರಣ ಅಧಿಕಾರಿಗಳಾದ ಶ್ರೀಮತಿ ರತ್ನಾ ಮೇಡಂ ಇವರಿಗೆ ಶಾಲು ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿ.
ಶ್ರೀಮತಿ ರತ್ನಾ ಮೇಡಮ್ ಇವರು ಉದ್ಘಾಟಕರ ನೆಲೆಯಲ್ಲಿ 2 ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇಂದಿನ ಕಾರ್ಯಕ್ರಮದ ಗೌರವ ವಂದನೆ ಸ್ವೀಕಾರ ಮಾಡಿದಂತಹ ಉಡುಪಿ ಜಿಲ್ಲಾ ಪಂಚಾಯತ್ನ ಶ್ರೀಯುತ ವಿಜಯ್ KS ಇವರನ್ನು ಹಾಗೂ ವೇದಿಕೆಯಲ್ಲಿರುವಂತಹ ಸದಾನಂದ ಉಪಾಧ್ಯಾಯ ಸರ್, ಜಗದೀಶ್ ಹೆಗ್ಡೆ ಸರ್, ಗಿರೀಶ್ ರಾವ್ ಸರ್, ಮಂಜುನಾಥ್ ಪೂಜಾರಿ ಸರ್, ಉದಯ್ ಶೆಟ್ಟಿ ಸರ್, ಚೇತನ್ ಶೆಟ್ಟಿ ಸರ್ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಸಹ ಸ್ವಾಗತವನ್ನು ಕೋರುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ವಿಜೇತ ವಿಶೇಷ ಶಾಲೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಯವರು, ಮುದ್ದು ಮಕ್ಕಳು ಹಾಗೂ ಮಕ್ಕಳ ಪೋಷಕರಿಗೆ ಎಲ್ಲರಿಗೂ ಸಹ ಬೆಳಗಿನ ವಂದನೆಗಳನ್ನು ತಿಳಿಸುತ್ತಾ, ಇಂದು ಶ್ರೀ ಗುರು ರಾಘವೇಂದ್ರ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುತ್ತಿರುವ ವಿಜೇತ ವಿಶೇಷ ಶಾಲೆ ಇಂದು 10ನೇ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಯಲ್ಲಿ ಇವತ್ತು ಎಲ್ಲರೂ ಇದ್ದೀರಾ. ಈ 10 ವರ್ಷದಿಂದ ಈ ಶಿಕ್ಷಣ ಸಂಸ್ಥೆ ವಿಶೇಷ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡ್ತಾ ಬಂದಿದೆ ಅಂದರೆ ಇದಕ್ಕೆ ಶಿಕ್ಷಣ ಸಂಸ್ಥೆಯ ಒಂದು ಇಷ್ಟು ಮಕ್ಕಳಿಗೆ ಶಿಕ್ಷಣ ನೀಡಬೇಕಂದ್ರೆ ಅದಕ್ಕೆ ಡೆಡಿಕೇಶನ್ ಬೇಕು. ಹಾಗೆ ಡೆಡಿಕೇಶನ್ಗೆ ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಕೂಡ, ಅವರ ಹಸ್ಬೆಂಡ್, ಅವರ ತಾಯಿ, ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಜೊತೆಗೆ ಈ ಮಕ್ಕಳಿಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಇದು ಮುಖ್ಯ ಕಾರಣ. ಹಾಗೆ ನಾವು ಇಲಾಖೆಯಿಂದ ಪದೇ ಪದೇ ಶಾಲೆಗೆ ತಪಾಸಣೆಗೆ ಬರ್ತೇವೆ. ಈ ಸಂದರ್ಭದಲ್ಲಿ ನಾವು ಏನು ಗಮನಿಸಿದರೆ ಇಲ್ಲಿ ಸುಮಾರು 100ಕ್ಕೂ ಮಿಕ್ಕಿ ಮಕ್ಕಳಿದ್ದಾರೆ. ಮಕ್ಕಳಿಗೆ ಅವಶ್ಯಕವಿರುವ ವಿಶೇಷ ಶಿಕ್ಷಕರು ಎಲ್ಲರೂ ಬೋಧಕ ಸಿಬ್ಬಂದಿಯವರು ನಾವು ಸೇವಾ ಮನೋಭಾವದಿಂದ ಎಲ್ಲ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇರುವುದನ್ನು ಗಮನಿಸಿದ್ದೇವೆ. ಹಾಗೆ ಶಿಕ್ಷಣದ ಜೊತೆಗೆ ಅವಶ್ಯವಿರುವ ಯಾವುದು ಫಿಸಿಯೋಥೆರಪಿ ಇರ್ಬೋದು, ಆಕ್ಯುಪೇಷನಲ್ ಥೆರಪಿ ಇರ್ಬೋದು, ಕರಕುಶಲ ಶಿಕ್ಷಣ ಇರ್ಬೋದು, ಹಾಗೆ ಮಕ್ಕಳಿಗೆ ವೈದ್ಯರು, ಮನೋವೈದ್ಯರು ಆಗಾಗ್ಗೆ ಭೇಟಿ ನೀಡಿ ತಪಾಸಣೆ ನಡೆಸ್ತಾರೆ. ಜೊತೆಗೆ ಇಲ್ಲಿ ಉದ್ಯಾನವನ ಇದೆ. ಆಮೇಲೆ ಮಕ್ಕಳ ಇಂಪ್ರೂವ್ಮೆಂಟಿಗೆ ಬೇಕಾಗಿ ಒಂದು ಚಿಕ್ಕದು ಸೆನ್ಸರಿ ಪಾರ್ಕ್ ಕೂಡ ಇಲ್ಲಿ ಮುಂದೆ ಮಾಡಿದ್ದಾರೆ. ಎಲ್ಲ ಮೂಲಭೂತ ಸೌಕರ್ಯ ಸಹ ಇಲ್ಲಿ ಇದೆ. ಹಾಗೆ ನಾವು ವಿಕಲಚೇತನರ ಸಬಲೀಕರಣಕ್ಕಾಗಿ ಇಲಾಖೆಯಿಂದ ಸಹ ಹಲವಾರು ಕಾರ್ಯಕ್ರಮ ಇಲಾಖೆ ಮಾಡ್ತೇವೆ. ಆವಾಗ ಸಹ ಇವರು ಕಾಂತಿ ಹರೀಶ್ ಅವರು ಯಾವುದೂ ನಾವು ಮೀಟಿಂಗ್ ಕರೆದ್ರೂ ಸಹ ಮಿಸ್ ಆಗೋದಿಲ್ಲ. ಕರೆಕ್ಟ್ ಟೈಮಿಗೆ ಇಲಾಖೆಯಿಂದ ಏನೇನು ಸಬಲೀಕರಣಕ್ಕೆ ಏನೇನು ಇನ್ಸ್ಟ್ರಕ್ಷನ್ ಕೊಡ್ತೇವೆ ಎಲ್ಲದನ್ನು ಫಾಲೋ ಮಾಡ್ತಾರೆ. ಹಾಗೆ ಈ ಸರಿ ನಾವು ವಿಶೇಷ ಮಕ್ಕಳಿಗೆ ಒಂದು ಜಿಲ್ಲಾ ಪಂಚಾಯತ್ ನಮ್ಮ ಮಾನ್ಯ CEO ಸರ್ ಒಂದು ಜಿಲ್ಲಾ ಪಂಚಾಯತ್ ಅನುದಾನದಿಂದ ಒಂದು ಸೆನ್ಸರಿ ಪಾರ್ಕ್ ವಿಶೇಷ ಮಕ್ಕಳಿಗೋಸ್ಕರ ಒಂದು ಉಡುಪಿ ಬಾಲಭವನ ಹತ್ತಿರ ಒಂದು ಸುಮಾರು 1 ಎಕರೆ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಸಹ ಇವರು ನಮ್ಮ ಕಮಿಟಿ ಮೆಂಬರ್ ಆಗಿದ್ದಾರೆ ಕಾಂತಿ ಹರೀಶ್ ಅವರು ಸದಾ ಬಂದು ನಮ್ಮ ವಿಶೇಷ ಮಕ್ಕಳಿಗೆ ಆ ಪಾರ್ಕಿಗೆ ಯಾವ ಥರ ಬರಬೇಕು, ಯಾವ ಥರ ಮಾಡಬೇಕು, ಈಗ ಸೆನ್ಸರಿ ಪಾರ್ಕ್ ಯಾವ ಥರ ಮಾಡಿದರೆ ಅದು ಇಂಪ್ರೂವ್ಮೆಂಟ್ ಕಾಣ್ತದೆ ಮಕ್ಕಳಲ್ಲಿ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದು ನಾಡಿದ್ದು 18ಕ್ಕೆ ಇನಾಗ್ರೇಷನ್ ಶಂಕುಸ್ಥಾಪನೆ ಆಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳು ಪೋಷಕರು ಈ ಪಾರ್ಕಿನ ಉಪಯೋಗವನ್ನು ಪಡ್ಕೊಳ್ಬೇಕಂತ ವಿನಂತಿಸ್ತೇನೆ. ಆಮೇಲೆ ಈಗ ಇವರು ಶಿಕ್ಷಣ ಸಂಸ್ಥೆದ ಸಂಸ್ಥಾಪಕರಾದ ಡಾಕ್ಟರ್ ಕಾಂತಿ ಹರೀಶ್ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಏನೇ ಒಂದು ವಿಕಲಚೇತನರ ಸಬಲೀಕರಣಕ್ಕೆ ಏನೇ ಒಂದು ಬಂದರೂ ಸಹ ಆದರೂ ಸಹ ಅವರು ಒಬ್ಬರು ಇಲ್ಲ. ಅದು ಅವರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 14 ಶಾಲೆ ಇದೆ. ಎಲ್ಲರಲ್ಲೂ ಸಹ ಸಹಯೋಗದ ಅವರು ಸಮನ್ವಯ ಇದೆ, ಇಲಾಖೆ ಜೊತೆ ಸಮನ್ವಯತೆ ಮಾಡಿಕೊಂಡು ಅವರ ಶಾಲೆ ಮಕ್ಕಳಿಗೆ ಮಾತ್ರ ಅಲ್ಲ ಬೇರೆ ಶಾಲೆ ಮಕ್ಕಳಿಗೂ ಉಪಯೋಗ ಆದ ಹಾಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಆಮೇಲೆ ನಮ್ಮ ಇನ್ನೊಂದಂದ್ರೆ ವಿಕಲಚೇತನ ಹಕ್ಕುಗಳ ಅಧಿನಿಯಮ, ಅದರ ಸಬಲೀಕರಣಕ್ಕಾಗಿ ವಿಕಲಚೇತನರಿಗೆ ಏನೇ ತೊಂದರೆ ಆದರೂ ಸಹ ಇಮಿಡಿಯೇಟ್ ಆಗಿ ಇಲಾಖೆ ಜೊತೆಗೆ ಇರ್ತಾರೆ. ಫಸ್ಟಿಗೆ ಅವರೇ
ಚಂಡಿ ಚಾಮುಂಡಿ ತರ ಯಾವುದು ಮಗುವಿಗೂ ತೊಂದರೆ ಆಗ್ಲಿಕ್ಕಿಲ್ಲ. ವಿಕಲಚೇತನ ಮಗುವಿಗೆ ಇಮಿಡಿಯೇಟ್ ಆಗಿ ಒಂದು ಚಂಡಿ ಚಾಮುಂಡಿ ತರ ಬರ್ತಾರೆ. ಜೊತೆಗೆ ನಾವು ಇಲಾಖೆನೂ ಸೇರಿ ಆ ಮಗುವಿನ ಸಬಲೀಕರಣಕ್ಕೆ, ಆಮೇಲೆ ಅವರಲ್ಲಿರುವ ಆಸಕ್ತಿ, ಸಮಾಜ ಸೇವೆ, ವಿಶೇಷ ಮಕ್ಕಳ ಬಗ್ಗೆ ಇರೋದ್ರಿಂದ ಈ ಥರ ಕಾಳಜಿ ಇರುವುದರಿಂದ ಮಾತ್ರ ಶಿಕ್ಷಣ ಸಂಸ್ಥೆ ಈ ಥರ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಇದು ಸದ್ಯಕ್ಕೆ ಈಗ ಬಾಡಿಗೆ ಕಟ್ಟಡ ತುಂಬ ಕಷ್ಟಪಟ್ಟು ಶ್ರಮವಹಿಸಿ ಮಾಡ್ತಾ ಇದ್ದಾರೆ. ಅವರಿಗೆ ಇಲಾಖೆ ಸರ್ಕಾರದ ಜೊತೆಗೆ ನಾವು ಒಬ್ಬರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸಂಸ್ಥೆ ನಡೆಸಬೇಕಂದ್ರೆ ಎಲ್ಲರೂ ಸಹ ಕೈ ಜೋಡಿಸಬೇಕಾಗ್ತದೆ. ಇತರೆ ಸಮಾಜದ ಎಲ್ಲ ಪ್ರತಿನಿಧಿಗಳು ಇದಕ್ಕೆ ಒಂದು ಸಹಕಾರ ಮಾಡಿದರೆ ಒಂದು ಶಿಕ್ಷಣ ಸಂಸ್ಥೆ ಉತ್ತಮ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು 10ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗೆ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ರಾಜ್ಯ ಮಟ್ಟದ ಸರ್ಕಾರದ ವಿಕಲಚೇತನರ ಇಲಾಖೆಯ ಪ್ರಶಸ್ತಿ ಸಂಸ್ಥೆಗೆ ಸಹ ಬಂದಿದೆ, ವೈಯಕ್ತಿಕವಾಗಿ ಸಹ ಪಡ್ಕೊಂಡಿದ್ದಾರೆ. ಹಾಗೆ ಅವರದ್ದು ಈ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಮಕ್ಕಳಿಗೆ ಒಂದು ಏನು ಸಬಲೀಕರಣಕ್ಕೆ ಮಾಡಿರುವ ಈ ಸಾಧನೆಗೆ ನಾನು ಇಲಾಖೆಯ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಅವರ ಮುಂದಿನ ಕನಸುಗಳು ಏನಿದೆ, ಒಂದು ಸುಸಜ್ಜಿತವಾದ ಇಲ್ಲಿ ಸ್ಥಳಾವಕಾಶ, ಈಗ 140 ಮಕ್ಕಳಿದ್ದಾರೆ, ಇನ್ನೂ ಅಡ್ಮಿಷನ್ಸ್ ಜಾಸ್ತಿ ಆದ ಹಾಗೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ಬೋದು. ಅದಕ್ಕೆ ಒಂದು ಜಾಗ ಸಹ ಇದೆ. ಒಂದು ಸುಸಜ್ಜಿತವಾದ ಒಂದು 200 ಮಕ್ಕಳಿಗೆ ಅವಕಾಶ ಆಗುವಂತಹ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಬೇಕಂತ ಅವರ ಒಂದು ಕನಸು ಇದೆ. ಈ ಒಂದು ಅವರ ಕನಸಿಗೆ ಎಲ್ಲರೂ ಸಹಕಾರ ದೊರೆಯಲಿ. ಈ ಒಂದು ವಿಶೇಷ ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಈ ಒಂದು ಕ್ರಾಂತಿಗೆ ಅವರಿಗೆ ಇಲಾಖೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಉದ್ಘಾಟಕರ ನೆಲೆಯಲ್ಲಿ ಮನದಾಳದ ಮಾತುಗಳಿಂದ ಶುಭ ಹಾರೈಸಿದ ಶ್ರೀಮತಿ ರತ್ನ ಮೇಡಮ್ ಅವರಿಗೆ ಧನ್ಯವಾದಗಳು. ದಶಕ ವಿಜಯೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳ ಪೋಷಕರಿಗೆ ಆಟೋಟ ಸ್ಪರ್ಧೆ ಏರ್ಪಡಿಸಿದ್ದು, ಇವರಿಗೆ ಬಹುಮಾನವನ್ನು ನೀಡಬೇಕಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಉದ್ಯಮಿಗಳಾಗಿರುವ ಶ್ರೀಯುತ ಚೇತನ್ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪುರುಷರ ವಿಭಾಗ ಓಟದ ಸ್ಪರ್ಧೆ ಪ್ರಥಮ ಫೆಡ್ರಿಕ್, ದ್ವಿತೀಯ ಶ್ರೀನಿವಾಸ್, ನಾಯಕ್, ತೃತೀಯ ಜಿಯಾವುಲ್ಲಾ, ಧನ್ಯವಾದಗಳು. ಬಹುಮಾನವನ್ನು ನೀಡಿದ ಶ್ರೀಯುತ ಚೇತನ್ ಶೆಟ್ಟಿ ಇವರಿಗೂ ಹಾಗೂ ಬಹುಮಾನವನ್ನು ಸ್ವೀಕರಿಸಿದ ಪೋಷಕರಿಗೂ ಧನ್ಯವಾದಗಳು. ತುರ್ತು ಕಾರ್ಯದ ನಿಮಿತ್ತ ನಿರ್ಗಮಿಸಲಿರುವ ಶ್ರೀಯುತ ಚೇತನ್ ಶೆಟ್ಟಿ ಇವರಿಗೆ ಸಂಸ್ಥೆಯ ಪರವಾಗಿ ಶಾಲು ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಶ್ರೀಯುತ ಹರೀಶ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ದಶಕ ವಿಜಯೋತ್ಸವದ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ಶ್ರೀಯುತ ಚೇತನ್ ಶೆಟ್ಟಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈಗ ವೇಗದ ನಡಿಗೆ ಮಹಿಳೆಯರ ವಿಭಾಗ
ವಿನಂತಿಸಿಕೊಳ್ಳುತ್ತೇನೆ. ವೇಗದ ನಡಿಗೆ ಮಹಿಳೆಯರ ವಿಭಾಗ ಪ್ರಥಮ ಸುಲತಾ ಸುಕುಮಾರ್. ದ್ವಿತೀಯ ವಸಂತಿ. ತೃತೀಯ ಯಶೋಧ ಮತ್ತು ಶೋಭಾ. ದ್ವಿತೀಯ ವಸಂತಿ. ಧನ್ಯವಾದಗಳು. ತುರ್ತು ಕಾರ್ಯದ ನಿಮಿತ್ತ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿರ್ಗಮಿಸುತ್ತಿರುವ ಶ್ರೀಯುತ ಉದಯ್ ಶೆಟ್ಟಿ ಇವರಿಗೆ ಶಾಲಾ ಪರವಾಗಿ ಶಾಲು ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಉಮೇಶ್ ಕಿಣಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಸಂಸ್ಥೆಯನ್ನು ಸದಾ ಪ್ರೋತ್ಸಾಹಿಸುತ್ತಿರುವ ಶ್ರೀಯುತ ಉದಯ್ ಶೆಟ್ಟಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ದಶಕ ವಿಜಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಸಭಾ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಯುತ ವಿಜಯ್ ಸರ್ ಇವರಿಗೆ ಶಾಲು ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ಸುಕುಮಾರ್ ಇವರು ಶ್ರೀಯುತ ವಿಜಯ್ ಸರ್ ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಗೌರವ ವಂದನೆಯನ್ನು ಸ್ವೀಕರಿಸಿದ ಶ್ರೀಯುತ ವಿಜಯ್ ಸರ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ಹಾಗೂ ಶ್ರೀ ದುರ್ಗಾ ವಿದ್ಯಾ ಸಂಘ ಟ್ರಸ್ಟ್ ಇದರ ಸಹಯೋಗದಿಂದ ನಡೀತಾ ಇರುವಂಥ ಈ ವಿಜೇತ ವಸತಿ ವಿಶೇಷ ಶಾಲೆ ಇದರ ದಶಮಾನೋತ್ಸವದಲ್ಲಿ ನಾನು ಇವತ್ತು ಈ ವೇದಿಕೆಯಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ದೆ ಅದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಅನ್ಕೊಳ್ತೇನೆ. ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶದಂತೆ ನಾನು ಅವರ ಒಂದು ಪ್ರತಿನಿಧಿಯಾಗಿ ತಮ್ಮ ಹತ್ರ ಮಾತಾಡಲಿಕ್ಕೆ ಬಂದಿದ್ದೇನೆ. ಈ ವೇದಿಕೆಯಲ್ಲಿ ಇರುವಂತಹ ಶ್ರೀಮತಿ ರತ್ನ ಮೇಡಮ್ ಅವರೇ, ಹರಿಪ್ರಸಾದ್ ರೈ ಅವರೇ, ಸದಾನಂದ ಉಪಾಧ್ಯಾಯ ಅವರೇ, ಜಗದೀಶ್ ಹೆಗ್ಡೆ ಅವರೇ, ಶ್ರೀಶ ನಾಯ್ಕ ಅವರೇ, ಗಿರೀಶ್ ರಾವ್ ಅವರೇ, ಮಂಜುನಾಥ್ ಪೂಜಾರಿ ಅವರೇ, ಉದಯ್ ಶೆಟ್ಟಿ ಅವರೇ, ಚೇತನ್ ಶೆಟ್ಟಿ ಅವರೇ, ಕಾಂತಿ ಹರೀಶ್ ಅವರೇ, ಹಾಗೆ ಎಲ್ಲ ಶಿಕ್ಷಕ, ಬೋಧಕ, ಬೋಧಕೇತರ ಸಿಬ್ಬಂದಿಗಳೇ, ಪೋಷಕರೇ, ಹಾಗೆ ಎಲ್ಲ ವಿದ್ಯಾರ್ಥಿಗಳೇ, ನಾನು ಹೇಳಿದ ಹಾಗೆ ಇದೊಂದು ಸಾರ್ಥಕ 10 ವರ್ಷಗಳ ಸಾಧನೆಯ ಒಂದು ವಿಜಯೋತ್ಸವನ ಆಚರಿಸುವಂತ ಒಂದು ವೇದಿಕೆ. ಇದರ ಹಿಂದೆ ಕೆಲಸ ಮಾಡಿರೋರು ತುಂಬಾ ಜನ ಇದ್ದಾರೆ. ಇದರಲ್ಲಿ ಸರ್ಕಾರದ ಪಾಲು ಎಷ್ಟು ಇದೆ ಇಲ್ಲ ಅನ್ನೋದಕ್ಕಿಂತ ಇಲ್ಲಿರುವಂತ ದಾನಿಗಳನ್ನು ನೋಡೋಕೆ ಗೊತ್ತಾಗ್ತದೆ. ವೇದಿಕೆಯಲ್ಲಿ ಇದ್ದಾರೆ, ನಾನು ತುಂಬಾ ಜನರನ್ನು ನೋಡಿದ್ದೇನೆ. ಅಂದ್ರೆ ಹಣ ಎಲ್ಲ ಇರ್ತದೆ, ಆದ್ರೆ ಕೊಡುವ ಮನಸ್ಸಿರುವುದಿಲ್ಲ. ಕೊಟ್ರೆ ಅದನ್ನು ತೋರಿಸ್ಕೊಳ್ಳುವಂತ ಒಂದು
ಮನಸ್ಥಿತಿಯವರು ತುಂಬಾ ಜನ ಇದ್ದಾರೆ. ಆದ್ರೆ ಇಲ್ಲಿ ವೇದಿಕೆಯಲ್ಲಿ ನಾನು ಆಗದಿಂದ ನೋಡ್ತಾ ಇದ್ದೇನೆ, ಅಲ್ಲಿ ಎಲ್ಲೂ ಕೂಡ ಅವರು ಒಂದು ರೀತಿ ತಮ್ಮಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ಯಾವುದೇ ಒಂದು ರೀತಿಯ ಒಂದು ಏನು ತಾವು ಕೊಟ್ಟಿದ್ದೇವೆ, ಸೊ ನಾವು ಹಾಗೆ ಮಾಡಿದ್ದೇವೆ, ಆ ಒಂದು ಅಹಂ ಇಲ್ಲದೆ ವೇದಿಕೆಯಲ್ಲಿ ಕೂತಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಎಲ್ರಿಗೂ ಧನ್ಯವಾದಗಳು. ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ, ಅದು ಮುಂದುವರೆದು ಒಂದು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡುವುದು ಎಷ್ಟು ಪುಣ್ಯ ಸಿಗ್ತದೋ ಇಲ್ವೋ ಗೊತ್ತಿಲ್ಲ. ದಾನ ಕೊಟ್ಟು ಅಥವಾ ಏನಾದ್ರೂ ಒಂದು ಇಲ್ಲಿ ಸೇವೆ ಮಾಡಿದ್ರೆ ಅದರ ಫಲ ಖಂಡಿತವಾಗಿ ಸಿಗ್ತದೆ. ಅದರಲ್ಲಿ ಯಾವುದೇ ಸೆಕೆಂಡ್ ಥಾಟ್ ಇಲ್ಲ, ಎರಡನೇ ಮಾತಿಲ್ಲ. ಸೊ ಹಾಗಿರುವಾಗ ಇದರಲ್ಲಿ ಈ ಹಿಂದೆ ಇದರಲ್ಲಿ ಕೆಲಸ ಮಾಡಿರುವ ಎಲ್ರಿಗೂ ಕೂಡ ಆ ದೇವರು ಒಳ್ಳೆದನ್ನ ಮಾಡಲಿ ಅಂತ ನಾನು ಹಾರೈಸ್ತೇನೆ. ಇಲ್ಲಿ ಮಕ್ಕಳು ತುಂಬಾ ಸಾಧನೆಗಳನ್ನ ಮಾಡಿದವರಿದ್ದಾರೆ. ಅಂದ್ರೆ ಇದು ಯಾವುದೇ ಒಂದು ರೀತಿಯ ತಮ್ಮ ಒಂದು ನೆಗೆಟಿವ್ ಅಂತ ತಿಳ್ಕೊಳ್ಳದೆ ತಾವಿರುವಂತ ಒಂದು ಪರಿಸ್ಥಿತಿಯಲ್ಲಿ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಶಕ್ತರಿದ್ದವರು ಕೂಡ ನಿಮ್ಮಷ್ಟು ಸಾಧನೆಯನ್ನ ಮಾಡಲಿಲ್ಲ. ಅಂದ್ರೆ ಮನೆಯಲ್ಲಿ ಕೂತ್ಕೊಳ್ತಾರೆ. ಈಗಿನ ಜನರೇಷನ್ ಹೇಗಿದೆ ಹೇಳಿದ್ರೆ, ಎಲ್ಲ ಇದ್ದು ಎಲ್ಲ ಸವಲತ್ತುಗಳಿದ್ದು ಒಂದು ಮೊಬೈಲ್ ಅಥವಾ ಬೇರೆ ದುಶ್ಚಟಗಳಿಗೆ ಬಲಿಯಾಗಿ ಸರಿ ಇದ್ದವರು ಕೂಡ ಒಳ್ಳೆ ರೀತಿ ಸಮಾಜವನ್ನ ಒಂದು ನಡೆಸ್ತಾ ಇಲ್ಲ. ಅಂದ್ರೆ ಅವರ ಆ ಒಂದು ಯುವ ಜನತೆಯನ್ನ ಹೋಲಿಸಿದ್ರೆ ನೀವು ಸಾಧನೆಯನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಫೀಲ್ಡ್ಗಳಲ್ಲಿ ನಿಮ್ಮ ಇಂಟ್ರೆಸ್ಟೆಡ್ ಏರಿಯಾಗಳಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಿ ಮುಂದೆ ಮಾಡ್ತೀರಾ ಕೂಡ. ಯಾವುದನ್ನು ಕೂಡ ನೀವು ಪೋಷಕರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದು ಅವರ ಸಾಧನೆಗೆ ಹೆಲ್ಪ್ ಮಾಡಬೇಕು. ಅವರು ಮುನ್ನೆಲೆಗೆ ಬರ್ತಾರೆ. ನಮ್ಮ ಪೋಷಕರ ಅದೇ ರೀತಿ ಈ ಒಂದು ಸಂಘ ಸಂಸ್ಥೆಗಳ ಹಾಗೆ ಸರ್ಕಾರದ ಪ್ರತಿಯೊಂದು ಸಹಕಾರ ಇರ್ತದೆ. ನಾವೆಲ್ಲ ಒಟ್ಟು ಸೇರಿದ್ರೆ ಮಾತ್ರ ಈ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಇವರನ್ನ ಐಡೆಂಟಿಟಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಒಂದು ತಾತ್ಸಾರ ಭಾವನೆಗಳಿಲ್ಲದೆ ಎಲ್ಲರೂ ಕೂಡ ಒಟ್ಟು ಸೇರಿ ಕೆಲಸ ಮಾಡಬೇಕು. ಆದಷ್ಟು ಜನರು ಮುಂದೆ ಬರಬೇಕು. ಅಂದ್ರೆ ಇಲ್ಲಿ ತೋರಿಕೆಗಿಂತ ನಾವು ಸೇವೆ ಮಾಡೋದ್ರಲ್ಲಿ ಇರುವಂತ ಸಾರ್ಥಕತೆ ಬೇರೆ ಯಾವುದ್ರಲ್ಲೂ ಇಲ್ಲ. ಈಗಿನ ಸೋಷಿಯಲ್ ಮೀಡಿಯಾದ ಒಂದು ನಮ್ಮ ಈ ಜಗತ್ತಿನಲ್ಲಿ ಆದಷ್ಟು ಸೇವೆಯ ಕಡೆ ಗಮನ ಕೊಡೋದು ಅಂದ್ರೆ ಮಾಡ್ಬೇಕು. ಬಿಟ್ರೆ ಈ ಕಡೆಯಿಂದ ಮೊಬೈಲ್ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ನೀವು ನೋಡಿರ್ಬೋದು, ತುಂಬಾ ಇದೆ. ಒಂದು ಅದು ಇದು ಅಂತ ಹೇಳೋದಿಲ್ಲ. ನಮ್ಗೆ ಫೋಟೋ ಹಾಕಿದ ಕೂಡಲೇ ನಾವು ಒಂದು ಹೀರೋ ಅಂತ ಅನ್ಕೊಳ್ಳೋದು. ಅದರಲ್ಲಿ ಹೀರೋಯಿಸಂ ಬರುವುದಲ್ಲ. ನಾವು ಎಷ್ಟು ಸಮಾಜಕ್ಕೆ ನಾವು ಕೊಡ್ತೇವೆ, ಒಬ್ಬರಿಗೆ ಕೊಟ್ಟದ್ದು ನಾವು ಗೊತ್ತಾಗ್ಬಾರ್ದು. ನಾವು ಕೊಟ್ಟದ್ದು ತಗೊಂಡವರಿಗೆ ಗೊತ್ತಿದ್ರೆ ಸಾಕು. ಅದನ್ನು ನಾನು ಮೂರನವರಿಗೆ ಹೇಳಿ ಓಕೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳ್ಕೊಳ್ಳುವಂತ ಮನಸ್ಥಿತಿಯಿಂದ ಹೊರಗೆ ಬಂದು ಎಲ್ಲರೂ ಕೂಡ ಸಹಕಾರ ಮಾಡಿದ್ರೆ ಖಂಡಿತವಾಗಿಯೂ ಇದು ಈ ಒಂದು 10 ವರ್ಷ ಸಾಧನೆ ಮಾಡಿದ ವಿಶೇಷ ನಮ್ಮ ವಿಜೇತ ಶಾಲೆ ಏನಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸಮಾಜದಲ್ಲಿ ಐಡೆಂಟಿಟಿ ಆಗದಿರುವಂತ ಮಕ್ಕಳು ಯಾರಾದ್ರೂ ಇದ್ರೆ ಅವರು ಕೂಡ ಈ ಒಂದು ಸಂಸ್ಥೆಯ ಉಪಯೋಗವನ್ನ ಪಡ್ಕೊಳ್ಳಿ, ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡುವ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತೇನೆ. ಶುಭ ಹಾರೈಸಿದ ಶ್ರೀಯುತ ವಿಜಯ್ ಸರ್ ಇವರಿಗೆ ಧನ್ಯವಾದಗಳು. ದಶಕ ವಿಜಯೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ವಿಕಾಸ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಕೆ ಸದಾನಂದ ಉಪಾಧ್ಯಾಯ ಇವರಿಗೆ ಶಾಲು ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿಜೇತ ಶಾಲಾ ಅಧ್ಯಕ್ಷರಾದ ಶ್ರೀಯುತ ರತ್ನಾಕರ್ ಅಮೀನ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಯುತ ಕೆ ಸದಾನಂದ ಉಪಾಧ್ಯಾಯ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಆಸೀನರಾಗಿರುವ
ಎಲ್ಲ ಗಣ್ಯರೇ, ಶಾಲಾ ಸಿಬ್ಬಂದಿ ವರ್ಗದವರೇ, ಮಕ್ಕಳ ಪೋಷಕರೇ, ಹೆಚ್ಚಿನ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ನನಗೆ 10 ವರ್ಷಗಳ ಹಿಂದಿನ ಒಂದು ಚಿತ್ರಣ ನೆನಪಿಗೆ ಬರ್ತದೆ. ಅವರು, ನಾನು ಈ ವಿಷಯವನ್ನು ಹಲವಾರು ಕಡೆಗಳಲ್ಲಿ ನಾನು ಹೇಳಿದ್ದೇನೆ. ಒಬ್ಬ ಹೆಂಗಸು ಒಂದು ಶಾಲೆಯಿಂದ ಹೊರಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತಾರೆ. ಯಾಕೆ ಹೇಳಿದರೆ, ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಹೊರಗೆ ಬರಬೇಕಾಯಿತು. ಅವರ ಹಿಂದಿನ ಶಾಲೆಯಲ್ಲಿ 25 ವರ್ಷದ ಮೇಲಿನ ಮಕ್ಕಳಿಗೆ ಗ್ರಾಂಟ್ ಇಲ್ಲ ಅಂತ ಹೇಳುವಾಗ ಬಹಳಷ್ಟು ವರ್ಷಗಳಿಂದ ದುಡ್ಕೊಂಡು ಬಂದು ಆ ಶಾಲೆಯನ್ನು ಒಂದು ಉನ್ನತ ಸ್ಥಿತಿಗೆ ತಂದ ಒಂದು ಹಿಂಸವರು. ಇವರಿಗೆ ಏನು ಮಾಡೋದು ಗೊತ್ತಾಗಿಲ್ಲ. ಮ್ಯಾನೇಜ್ಮೆಂಟ್ ಹತ್ರ ಕೇಳಿದ್ರಂತ, ಅವರನ್ನು ಎಲ್ಲಿ ಕಳಿಸು ನಾನು, ಅದು ಎಲ್ಲಿ ಕಳಿಸಿದ್ರು ಅಂತ ನಮಗೂ ಗೊತ್ತಿಲ್ಲ, ಬಟ್ ಅವರು ಹೊರಗೆ ಹೋಗ್ಬೇಕು, ನಮ್ಗೆ ಅವರಿಗೆ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿರ್ತಾರೆ. ನಿಮಗೆ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನನಗೂ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಅವರು ಆ ಶಾಲೆಗೆ ಹೊರಗೆ ಬರಬೇಕು. ತನ್ನ ಜಾಗವನ್ನು ಮಾರಿ ಇದ್ದ ಚಿನ್ನಾಭರಣಗಳನ್ನು ಅಡವಿಟ್ಟು ಒಂದು ಬಾಡಿಗೆ ಶಾಲೆಯಲ್ಲಿ ಶುರು ಮಾಡಿದ್ದು. ಅದರ ಪ್ರಾರಂಭೋತ್ಸವ ಮಾಡಿದ್ದು ನಾನೇ. 29 ಮಕ್ಕಳಿದ್ದಾರೆ. ಅವರು ಅಲ್ಲಿಂದ ಇಲ್ಲಿಯ ಒಂದು ಪ್ರಯಾಣ ನಾನು ಬಹಳ ಕ್ಲೋಸ್ ಆಗಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ತುಂಬಾ ನನಗೆ ಅದು ಖುಷಿ ಆಗ್ತದೆ. ಯಾಕಂದ್ರೆ 29 ಮಕ್ಕಳಲ್ಲಿ ಇವತ್ತು 135 ಮಕ್ಕಳಿದ್ದಾರೆ. ಇಡೀ ಉಡುಪಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಶಾಲೆ ಅಂತ ಇದು ಹೆಸರು ಪಡೆದಿದೆ. ಬಟ್ ಈ ಧೈರ್ಯ, ಅವರು ಇಷ್ಟು ಕೆಲಸ ಮಾಡ್ತಾರೆ ಹೇಳುವ ಧೈರ್ಯ ನನಗೆ ಆಗಬೇಕು. ನಾನು ಹೇಳಿದ್ದೇನೆ, ಹೇಳಿಕ್ಕೂ ಹೇಳಿದ್ದೇನೆ, ಇದು ಖಂಡಿತವಾಗಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಶಾಲೆಯಾಗಿ ಇದನ್ನು ಹೆಸರು ಪಡ್ಕೊಂಡೇ ಬರುತ್ತೆ ಅಂತ ನೀವು ಹೆದರಬೇಡಿ, ಮುಂದೆ ಹೋಗಿ ಅಂತ. ಬಟ್ ನನಗೆ ಅವರ ಹತ್ರ ನನಗೆ ಬಹಳ ಒಂದು ಖುಷಿಯಾದ ಒಂದು ವಿಚಾರ ಏನು ಹೇಳಿದರೆ, ಅವರು ಒಂದು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಒಂದು ಸ್ಪಷ್ಟತೆ, ಹೀಗೆ ಆಗಬೇಕು ಅಂತ ಹೇಳಿದ್ರೆ ಹೀಗೆ ಆಗಲೇಬೇಕು. ಮತ್ತು ಆ ಒಂದು ಗೋಲನ್ನು ಅಚೀವ್ ಮಾಡಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಮಾಡುವ ಪ್ರಯತ್ನಗಳಲ್ಲಿ ಒಂದು ನಿಷ್ಠೆ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ಒಂದು ಸಲ ಅಂತ ಹೇಳಿದ್ದೀರಿ, ಹರಿಶಣ್ಣ ಸ್ವಲ್ಪ ಮೇಲೆ ಬನ್ನಿ. ಹರಿಶಣ್ಣ, ಯಾಕಂದ್ರೆ ನಾನು ಬಹಳ ಸಂಸ್ಥೆಗಳಿಗೆ ನಾನು ಹೋಗಿದ್ದೇನೆ. ನಾನು ಲಯನ್ಸ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್, ನಾನು ಬಹಳ ನೋಡಿದ್ದೇನೆ. ಬಟ್ ಇಷ್ಟು ಒಂದು ಬದ್ಧತೆಯಿಂದ ಒಂದು ಕೆಲಸ ಮಾಡುವುದು ಇವತ್ತು ನಮ್ಮ ವಿಜಯ್ ಸರ್ ಹೇಳಿದ್ರು, ಹೀಗೆ ಮಾಡಿ ಅಂತ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಸರ್, ಮೇಡಮ್ ಅಲ್ಲ, ನಿಮಗೆ ಸಾಷ್ಟಾಂಗ ನಮಸ್ಕಾರ. ನಾನು ನಿಮ್ಮ ಹತ್ರ ಏನು ಹೇಳಿದ್ರೆ, ಅವರ ಒಂದು ಆ ಪ್ರಯತ್ನಕ್ಕೆ ನಿಮ್ಮ ಡಿಪಾರ್ಟ್ಮೆಂಟ್ನಿಂದ, ಮೇಡಮ್ ನೀವು ಇದ್ದೀರಿ, ಏನೇನೆಲ್ಲ ಮಾಡಲಿಕ್ಕಾಗುತ್ತೋ ದಯವಿಟ್ಟು ಮಾಡಿ. ಯಾಕಂದರೆ ಈ ಸಂಸ್ಥೆ ಇದು ಇವತ್ತು ಹೀಗಿದೆ, ಇದು ಕರ್ನಾಟಕದಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೀತದೆ, 100% ಹೇಳ್ತೇನೆ. ಇದು ಮಾತ್ರ ಅಲ್ಲ, ಮುಂದೊಂದು ದಿನ ಒಂದು ದೇಶದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೆಯುವ ಎಲ್ಲ ಲಕ್ಷಣಗಳು, ಆ ಮಕ್ಕಳ ಒಂದು ಆ ಪ್ರತಿಭಾವಂತ ಮಕ್ಕಳ ಒಂದು ಗುಣಲಕ್ಷಣಗಳನ್ನು ನೋಡುವಾಗ, ಇಲ್ಲಿಯ ಟೀಚರ್ಗಳ ಒಂದು ಬದ್ಧತೆ ನೋಡುವಾಗ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಆದರೆ ನಮಗೆ ಎಷ್ಟು ನಾವು ಮಾಡ್ಬೋದು, ನಾವು ಒಂದು ಸೀಮಿತ ಇದರಲ್ಲಿ ನಾವು ಕೆಲಸಗಳನ್ನು ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಖಂಡಿತವಾಗಿ ಹೇಳ್ತೇನೆ ಕಾಂತಿ ಅಕ್ಕ, ಹೆದರಬೇಡಿ, ನೀವು ದೇವರು ನಿಮ್ಮೊಟ್ಟಿಗಿದ್ದಾನೆ. ನಿಮ್ಮ ಎಲ್ಲ ಯೋಜನೆಗಳಲ್ಲಿ ಆ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಹತ್ರ ಇರ್ತದೆ ಅಂತ ಹೇಳುವ ಒಂದು ಭರವಸೆ ನನಗೆ ಉಂಟು. ಅದೇ ರೀತಿ ಮುಂದುವರಿರಿ. ಇಲ್ಲಿಯ ಮಕ್ಕಳಿಗೂ ನಾನು ಹೇಳ್ತೇನೆ, ಚನ್ನದಲ್ಲಿ ನೀವು ಅವರು ಏನು ಕಲಿಸಿಕೊಡ್ತಾರ ಕಲಿತು ಒಂದು ನೀವು ಮಾದರಿ ಮಕ್ಕಳಾಗಿ ನೀವು ಒಂದು ಬೆಳಿಬೇಕು. ಮುಂದೆ ಸಮಾಜದಲ್ಲಿ ನೀವೊಂದು ಮಾದರಿ ಒಂದು ವ್ಯಕ್ತಿಯಾಗಿ ನೀವು ರೂಪಿಸಿಕೊಳ್ಳಬೇಕು ಅಂತ ಹೇಳ್ತಾ ನನ್ನ ಈ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಶುಭ ಹಾರೈಸಿದ ಶ್ರೀಯುತ ಸದಾನಂದ ಉಪಾಧ್ಯಾಯ ಇವರಿಗೆ ಧನ್ಯವಾದಗಳು. ದಶಕ ವಿಜಯೋತ್ಸವದ ಪ್ರಯುಕ್ತ ಸಂಸ್ಥೆಯ ದೇವರ ಮಕ್ಕಳ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಿರುತ್ತೇವೆ. ಇದರ ಒಂದು ಬಹುಮಾನ ವಾಚನವನ್ನು ವಾಚಿಸಬೇಕಾಗಿ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀಯುತ ಉಮಾಶಂಕರ್ ಸರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಂದಿಸಿಕೊಳ್ಳುತ್ತಾ
ಪೋಷಕರ ಆಟೋಟ ಸ್ಪರ್ಧೆಯ ವಿಜೇತರ ಪಟ್ಟಿ ಈ ರೀತಿ ಇದೆ. ಈ ಬಹುಮಾನವನ್ನು ಶ್ರೀಯುತರಾದ ವಿಜಯ್ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸಂಗೀತ ಕುರ್ಚಿ ಪ್ರಥಮ ಜಲಜ, ದ್ವಿತೀಯ ಮಂಜುಳಾ, ತೃತೀಯ ಪ್ರಭಾ. ಪ್ರಥಮ ಜಲಜ, ದ್ವಿತೀಯ ಮಂಜುಳಾ, ತೃತೀಯ ಪ್ರಭಾ. ಮಹಿಳೆಯರ ವಿಭಾಗ ಓಟದ ಸ್ಪರ್ಧೆ ಪ್ರಥಮ ಶೋಭಾ ಪ್ರಭು, ದ್ವಿತೀಯ ರೇಷ್ಮಾ, ತೃತೀಯ ವಿನೂತ. ಪ್ರಥಮ ಶೋಭಾ ಪ್ರಭು, ದ್ವಿತೀಯ ರೇಷ್ಮಾ, ತೃತೀಯ ವಿನೂತ. ಗೋಣಿಚೀಲ ಓಟ ಪುರುಷರ ವಿಭಾಗ ಪ್ರಥಮ ಭೋಜ ಹೆಗ್ಡೆ, ದ್ವಿತೀಯ ಹರೀಶ್ ಹೆಗ್ಡೆ, ತೃತೀಯ ಗುರು ಶಿಂದೆ. ಪೋಷಕರು ಆದಷ್ಟು ಬೇಗ ಬರಬೇಕು. ಪ್ರಥಮ ಭೋಜ ಹೆಗ್ಡೆ, ದ್ವಿತೀಯ ಹರೀಶ್ ಹೆಗ್ಡೆ, ತೃತೀಯ ಗುರು ಶಿಂದೆ. ಪ್ರಥಮ ಗೋಣಿಚೀಲ ಓಟ ಮಹಿಳೆಯರ ವಿಭಾಗ ಪ್ರಥಮ ಸುಮಿತ್ರಾ, ದ್ವಿತೀಯ ಚಂದ್ರಿಕಾ, ತೃತೀಯ ಉಷಾ. ಆದಷ್ಟು ಬೇಗ ಬನ್ನಿ. ಗೋಣಿಚೀಲ ಓಟ ಪ್ರಥಮ ಸುಮಿತ್ರಾ, ದ್ವಿತೀಯ ಚಂದ್ರಿಕಾ, ತೃತೀಯ ಉಷಾ. ಚಂದ್ರಿಕಾ, ದ್ವಿತೀಯ ಚಂದ್ರಿಕಾ. ನೀರು ತುಂಬಿದ ಲೋಟದಲ್ಲಿ ಪ್ಲಾಸ್ಟಿಕ್ ಬಾಲ್ ಪಾಸಿಂಗ್ ಪ್ರಥಮ ನಜ್ಮಾ, ದ್ವಿತೀಯ ವಿದ್ಯಾ, ತೃತೀಯ ಸುಮತಿ. ಪ್ರಥಮ ನಜ್ಮಾ, ದ್ವಿತೀಯ ವಿದ್ಯಾ, ತೃತೀಯ ಸುಮತಿ. ಹೋಲ್ ಮಾಡಿದ ಸ್ಟ್ರಾದಿಂದ ನೀರು ಕುಡಿಯುವುದು ಪ್ರಥಮ ಇಸ್ರತ್, ದ್ವಿತೀಯ ಶರ್ಲಿನ್, ತೃತೀಯ ಇಬ್ಬರು ಹಂಚಿಕೊಂಡಿದ್ದಾರೆ, ವಿಜಯ ಮತ್ತು ದೇವಿ. ಸ್ಟ್ರಾದಿಂದ ನೀರು ಕುಡಿಯುವುದು ಪ್ರಥಮ ಜ್ಯೋತಿ, ಬನ್ನಿ. ಪ್ರಥಮ ಜ್ಯೋತಿ, ದ್ವಿತೀಯ ಅನಿತಾ ನೊರನ್ನ, ತೃತೀಯ ಅಶ್ವಿತಾ. ಬಹುಮಾನ ಪಡೆದಂತ ಪೋಷಕರಿಗೂ ಅದೇ ರೀತಿ ಬಹುಮಾನವನ್ನು ಕೂಡ ಮಾಡಿದಂತ ವಿಜಯ್ ಸರ್ ಇವರಿಗೂ ಧನ್ಯವಾದಗಳು. ವಾಚನವನ್ನ ಮಾಡಿದಂತಹ ಶ್ರೀಯುತ ಉಮಾಶಂಕರ್ ಸರ್ ಇವರಿಗೆ ಧನ್ಯವಾದಗಳು. ತುರ್ತು ಕಾರ್ಯದ ನಿಮಿತ್ತ ಶ್ರೀಯುತ ವಿಜಯ್ ಸರ್ ಇವರು ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನ ಚರ್ಚೆಗಾಣಿಸಿಕೊಟ್ಟಂತಹ ಶ್ರೀಯುತ ವಿಜಯ್ ಸರ್ ಇವರಿಗೆ ವಿಜಯದ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶಾಲಾ ಹಿತೈಷಿಗಳು ಹಾಗೂ ಉದ್ಯಮಿಯಾಗಿರುವ ಶ್ರೀಯುತ ಜಗದೀಶ್ ಹೆಗ್ಡೆಪಳ್ಳಿ ಇವರಿಗೆ ಶಾಲಾ ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶಾಲಾ ಟ್ರಸ್ಟಿಯವರಾದ ಶ್ರೀಯುತ ಕಿರಣ್ ಶೆಟ್ಟಿ ಇವರಲ್ಲಿ ವಿನಂತಿ.
ಶ್ರೀಯುತ ಜಗದೀಶ್ ಹೆಗ್ಡೆಪಳ್ಳಿ ಇವರು ವಿಜಯದ ದಶಕೋತ್ಸವಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ. ಶ್ರೀ ಗುರು ರಾಘವೇಂದ್ರ ಟ್ರಸ್ಟ್ ಇದರ ದಶಕ ವಿಜಯೋತ್ಸವ ಇದರ ವೇದಿಕೆ ಮೇಲಿರುವಂಥ ಈಗಷ್ಟೇ ನಮ್ಮನ್ನು ಇಲ್ಲಿಂದ ಹೊರಟೋಗಿರುವಂಥ ಪ್ರತೀಕ್ ಬಾಯಲ್ ಅವರೇ ಹಾಗೂ ಶ್ರೀಮತಿ ರತ್ನ ಹಾಗೂ ಎಲ್ಲ ಅತಿಥಿಗಳೇ, ನಮ್ಮ ಶಾಲಾ ವಿಶೇಷ ಮಕ್ಕಳೇ, ಅವರ ಪೋಷಕರೇ ಹಾಗೂ ನಮ್ಮ ಈ ಶಾಲೆಗೆ ಭಾಳಷ್ಟು ನೆರವನ್ನು ನೀಡಿದಂತಹ ದಾನಿಗಳು ಹಾಗೂ ಬೋಧಕ ವೃಂದದವರು. ಇವಾಗಲೇ ಎಲ್ಲರೂ ಮಾತಾಡಿದ್ದಾರೆ. ನನಗೆ ಏನು ಮಾತಾಡಬೇಕು ಅಂತ, ಯಾಕಂದರೆ ಮಕ್ಕಳಿಗಂತ ಅರ್ಥ ಆಗೋದಿಲ್ಲ. ಖಾಲಿ ನಾನು ಒಂದು 10 ಜನಕ್ಕೆ ನಾನು ಮಾತಾಡೋ ಹಾಗಿದೆ. ಆದರೆ ನಾನು ಒಂದು ಆಲೋಚನೆ ಮಾಡ್ತಿದ್ದೇನೆ, ಅವರ ಪೇರೆಂಟ್ಸಿಗಾದರೂ ಅಟ್ಲೀಸ್ಟ್ ಒಂದು ನಾವು ಹೇಳಿದ್ದೊಂದು ಚೂರು ಗೊತ್ತಾದರೆ ಮುಂದೆ ಭಾಳಷ್ಟು ಉಪಯೋಗ ಆಗ್ಬೋದು ಅಂತ ಅನಿಸ್ತದೆ. ಇವತ್ತು ರಾಘವೇಂದ್ರನ ಗುರುವಾರ ದಿವಸ, ಒಳ್ಳೆಯ ದಿವಸದಲ್ಲೇ ಈ ಸಮಾರಂಭ ಶುರುವಾಗಿದೆ. ಆ ದೇವರ ಹೆಸರಲ್ಲಿ ಇವರು ಏನು ಟ್ರಸ್ಟ್ ಮಾಡಿದ್ದಾರೆ, ಆ ರಾಘವೇಂದ್ರನ ಕೃಪೆ ಯಾವತ್ತೂ ಇರಲಿ. ಇದರ ಜೊತೆಗೆ ಮೊದಲನೇಯಾಗಿ ನಾನು ನನ್ನ ಸೊಸೆ ಆರತಿ ಶೆಟ್ಟಿ ಮತ್ತು ಅವರ ಗಂಡ ಶಶಿಕಿರಣ್ ಶೆಟ್ಟಿ ಅವರಿಗೆ, ಆಲ್ಫೋರ್ವಾ ಲಾಜಿಸ್ಟಿಕ್ನವರಿಗೆ ನನ್ನ ವತಿಯಿಂದ ಸಣ್ಣ, ಯಾಕಂದರೆ ಸಂಸ್ಥೆ ವತಿಯಿಂದ ಖಂಡಿತ ಇವರು ಭಾಳಷ್ಟು ಅವರಿಗೆ ಲೆಟರ್ಸ್ ಥ್ಯಾಂಕ್ಸ್ ಎಲ್ಲ ಹೇಳಿರ್ಬೋದು. ಆದರೆ ನನಗೆ ಯಾವತ್ತೂ ಒಂದು ಸಂದರ್ಭ ಬಂದಿಲ್ಲ. ಇಂಥ ವೇದಿಕೆ ಮೇಲೆ ಅವರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಯಾಕಂದರೆ ನಾನು ಅವರ ಮುಖಾಂತರವಾಗಿ ಇಲ್ಲಿಗೆ ಏನೆಲ್ಲ ನನ್ನಿಂದ ಸಾಧ್ಯ ಆಗ್ತದ ಅದನ್ನು ಕಳೆದ 10 ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರ ಆ ಸಂಸ್ಥೆಗೆ, ಅವರಿಗೆ ದೇವರು ಇನ್ನಷ್ಟು ವರ್ಷ ಈ ಸಂಸ್ಥೆಯನ್ನು ಪೋಷಿಸುವಂಥ ಶಕ್ತಿ ಕೊಡಲಿ, ಅವರಿಗೆ ಆಯುರಾರೋಗ್ಯ ಕೊಡಲಿ ಅಂತ ನಿಮ್ಮೆಲ್ಲ ಮಕ್ಕಳ ಪರವಾಗಿ ನಾನು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಇನ್ನು ಒಂದು ವಿಶೇಷ ಅಂದರೆ, ನಾನು ಒಂದು 4-5 ದೇವಸ್ಥಾನಗಳ ವ್ಯವಸ್ಥಾಪನೆಯನ್ನು ಮಾಡ್ತಾ ಇದ್ದೇನೆ. ನಾನು ಯಾವಾಗಲೂ ಹೇಳಿದ್ರೆ ಇಷ್ಟೊಂದು 4-5 ದೇವಸ್ಥಾನ ಉಂಟು. ನನಗೆ ಮಾತ್ರ ಒಂದು ಮರೆತು ಹೋಗಿತ್ತು, ಇದು ಒಂದು ದೇವಸ್ಥಾನ ಅಂತ. ಅದು ಯಾಕಂತ ಹೇಳ್ತಾ ಇದ್ರೆ, ನನಗೆ ಇತ್ತೀಚೆಗೆ ಒಂದು ಹೆಲ್ತ್ ಇಶ್ಯೂ ಆಯಿತು. ನನಗೊಂದು ಬೈಪಾಸ್ ಸರ್ಜರಿ ಆಯಿತು 4-5 ತಿಂಗಳ ಹಿಂದೆ. ಆವಾಗ ಎಲ್ಲರೂ ಹೇಳೋದು, ನೀನು ತುಂಬ ದೇವಸ್ಥಾನದ ಅಲ್ಲಿ ಇಲ್ಲಿ ಮಾಡ್ತಿದ್ಯಾ, ಅದರಿಂದಾಗಿ ನಿಮಗೆಲ್ಲ ಅಂದರೆ ಏನು ಇಶ್ಯೂ ಅಂದರೆ ಮೊದಲೇ ಗೊತ್ತಾಯಿತು, ಏನೂ ಆಗಲಿಲ್ಲ ವಿಷಯದಲ್ಲಿ. ಹಾಗಾಗಿ ಭಾಳ ಲಕ್ಕಿ ದೇವಸ್ಥಾನ ನನಗೆ ಅನಿಸ್ತದೆ. ಅದರ ಜೊತೆಗೆ ಈ ಮಕ್ಕಳದ್ದು ನನಗೆ ಒಂದು ಆಶೀರ್ವಾದ ಇದೆ, ಖಾಲಿ ದೇವರದೆಲ್ಲ. ಯಾಕಂದರೆ ಈ ಮಕ್ಕಳಿಗೆ ಗೊತ್ತಿಲ್ಲ ನಾವು ಯಾರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂದರೆ, ಅದು ದೇವರಿಗೆ ಗೊತ್ತಿರಬೇಕು. ನಾವು ಮಕ್ಕಳ ಸೇವೆ ಮಾಡ್ತಿದ್ದವರಿಗೆ ನಾವು ನಮ್ಮ ಸೇವೆ ಮಾಡ್ತಿದ್ದೇವೆ ಅಂತಷ್ಟೇ. ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ, ಈ ಮಕ್ಕಳಷ್ಟು ನಿಷ್ಕಲ್ಮಶ ಎಲ್ಲೂ ಯಾವ ಮಕ್ಕಳೂ ಇಲ್ಲ. ಅದಕ್ಕೆ ಇವರು ವಿಶೇಷ ಚೇತನ ಅಂತ ಹೇಳೋದು. ನಮ್ಮ ನಾರ್ಮಲ್ ಮಕ್ಕಳಲ್ಲಿ ಭೇದ ಭಾವ ಎಲ್ಲ ಇದೆ, ಆದರೆ ಈ ಮಕ್ಕಳಲ್ಲಿ ಅದನ್ನು ನೀವು ಹುಡುಕ್ಲಿಕ್ಕೆ ಆಗೋದಿಲ್ಲ. ನಾನು ಮಾತಾಡಿದ ಉದ್ದಾಗುತ್ತಾ ಗೊತ್ತಿಲ್ಲ. ನಾನೊಂದು ಸಣ್ಣ ಯಾವುದೋ ಒಂದು ವಿಡಿಯೋ ನೋಡಿದೆ, ಒಂದು ಸ್ಪೋರ್ಟ್ಸ್ ಆಗ್ತಾ ಇತ್ತು ಈ ವಿಶೇಷ ಮಕ್ಕಳದ್ದೇ. ಅದರಲ್ಲಿ ಒಂದು ಹುಡುಗ ಬಿದ್ದು ಬಿಡ್ತಾನೆ, ಆ ಮುಂದೆ ಇದ್ದ 2 ಮಕ್ಕಳು ವಾಪಸ್ ಬಂದು ಆ ಹುಡುಗನ್ನು ಹೇಳ್ಕೊಂಡು ಮುಂದೆ ಹೋಗ್ತಾರೆ. ಅಂದ್ರೆ ಇವರಲ್ಲಿ ಯಾವತ್ತೂ ಈ ಅಸೂಯೆ, ಆ ತಾರತಮ್ಯ ಇದು ಯಾವುದು ಇಲ್ಲ ಆ ಮಕ್ಕಳಲ್ಲಿ. ಇದು ನಿಜವಾಗಿ ಅವರು ವಿಶೇಷ ಮಕ್ಕಳ ದೇವರ ಮಕ್ಕಳೇ ಅಂತ ನಾನು ಹೇಳ್ತಾ ಇದ್ದೇನೆ. ಅಂತ ಮಕ್ಕಳು ಅವರಿಗೆ ಮತ್ಯಾವುದು ಗೊತ್ತಾಗೋದಿಲ್ಲ, ಊಟದ ರುಚಿಯನ್ನು ಗೊತ್ತಿಲ್ಲ, ಅದು ಕೆಲವೇ ಕೆಲವು.
ವಿಷಯದಲ್ಲಿ. ಕೆಲವು ಮಕ್ಕಳಿಗೆ ಪಾಯಸ ಖುಷಿ, ಕೆಲವು ಲಿಮಿಟ್ ಗೊತ್ತಿರೋದಿಲ್ಲ ಅಂತ. ನನಗೆ ಯಾವತ್ತೂ ಈಗ ಒಂದು ಬಹಳಷ್ಟು ಮಿಸ್ ಆಗ್ತದೆ ಏನಂದ್ರೆ, ನನ್ನ ಮನೆಗೆ ಈ ಮಕ್ಕಳನ್ನು ಕರ್ಕೊಂಡು ಬರ್ತಿದ್ರು. ಒಂದು ವರ್ಷಕ್ಕೊಂದ್ಸಲ ಬಂದು ನಮ್ಮ ಮನೆಯಲ್ಲಿ ಕೂತು ಎಲ್ಲ ಮಕ್ಕಳ ಜೊತೆಗೆ ನಾವು ಒಂದು ಊಟ ಮಾಡ್ತಿದ್ದೀವಿ. ಆದರೆ ಈಗ ಏನಾಗಿದೆ ಅಂದರೆ ಸಂಖ್ಯೆ ಜಾಸ್ತಿ ಆಗಿದೆ. ಅಷ್ಟು ಮಕ್ಕಳಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವರಿಗೆ ಮ್ಯಾನೇಜ್ ಮಾಡಲಿಕ್ಕೂ ಆಗೋದಿಲ್ಲ. ಪಾಪ 2 ಬಸ್ಸಲ್ಲೆಲ್ಲ ಬಂದು ಅವಾಗೆಲ್ಲ ಮಾಡ್ತೀವಿ. ಈಗ ಒಂದು 4-5 ವರ್ಷ ಆಯಿತು ಕಾಣ್ತದೆ ನನಗೆ ಆ ಕಾರ್ಯಕ್ರಮ ಬಿಟ್ಬಿಟ್ಟಿದ್ದೇವೆ. ಇಲ್ಲಾಂದರೆ ಆ ಮಕ್ಕಳಿಗೆ ಒಂದು ಔಟಿಂಗ್ ನಮ್ಮ ಮನೆಯಲ್ಲಿದ್ದು ಒಂದು ಮಧ್ಯಾಹ್ನ ಬೆಳಿಗ್ಗೆ ಬಂದು ಊಟ ಎಲ್ಲ ಮಾಡ್ಕೊಂಡೆಲ್ಲ ಹೋಗ್ತಿದ್ರು. ನನಗೆ ಆ ವಿಶೇಷ ಒಂದು ಸಂದರ್ಭ ಭಾಳಷ್ಟು ನನಗೆ ನೆನಪಿನಲ್ಲಿ ಇರ್ತದೆ. ಆದರೆ ಇವಾಗ ಆಗ್ತಾ ಇಲ್ಲ, ಅದು ಬೇಜಾರು ಆಗ್ತದೆ. ಆದ್ರೆ ನಾನು ಇಲ್ಲಿ ಬಂದಾಗ ಯಾವತ್ತಾದ್ರೂ ಒಂದು ಸಲ ಮಕ್ಕಳ ಜೊತೆಗೆ ನಾನು ಬಂದು, ವಿಶೇಷವಾಗಿ ನಮ್ಮ ಕಾಂತಿ ಅವರ ತಾಯಿ ಉಪ್ಪಿನಕಾಯಿ ರುಚಿ ನೋಡ್ಕೊಂಡೇ ಹೋಗ್ತೇನೆ. ಈ ಸಲ ಊಟಮ್ಮ ಉಪ್ಪಿನಕಾಯಿ, ಯಾಕಂದ್ರೆ ಅವರು ಇಲ್ಲಿ ಅನ್ನಪೂರ್ಣೆ ಅಂದ್ರೆ ಅವರೊಬ್ಬರೇ. ಈಗ ಶೃಂಗೇರಿಯಿಂದ ಅನ್ನಪೂರ್ಣ ಬರ್ತದೆ, ಅದಕ್ಕಿಂತ ಮೊದಲಿಂದ ಅನ್ನಪೂರ್ಣೆ ಇವರೇ ಇದ್ರು. ಎಲ್ಲ ಮಕ್ಕಳಿಗೆ ಒಂದು ಫ್ಯಾಮಿಲಿ, ತಾಯಿ, ಮಗಳು, ಅಳಿಯ, ಮಗನ ಹೆಂಡತಿ ಎಲ್ಲರೂ ಒಂದು ಸಂಸ್ಥೆಯಲ್ಲಿ ಒಂದು ವಿಶೇಷವಾಗಿ ದುಡಿತಿದ್ದಾರೆ. ಅವರು ಇಂಥ ಒಂದು ಕುಟುಂಬ ಎಲ್ಲೂ ಸಿಗೋದು ಕಷ್ಟ. ಒಬ್ರಿಗೊಂದು ಮನಸ್ಸಿರ್ತದೆ ಒಂದು ಯಾವುದೊಂದು ಮಾಡುವಂತ, ಆದ್ರೆ ಇಡೀ ಫುಲ್ ಫ್ಯಾಮಿಲಿಯನ್ನು ತೊಡಸ್ಕೊಂಡು. ಅದಕ್ಕೆ ಹರೀಶ್ ಅವರು ಹೇಗಂದ್ರೆ, ಅವರು ಕಾಂತಿ ಹರೀಶ್ ಅಂದ್ರೆ ಕಾಂತಿಯ ಮೊದಲು ನೋಡೋದು, ಮತ್ತೆ ಹಿಂದಿನ ಹರೀಶ್. ಆಕ್ಚುಲಿ ಕಾಂತಿಗೆ ಮೊದಲಿನ ಬಲವೇ ಹರೀಶ್. ಹಾಗಾಗಿ ನಾನು ಯಾವತ್ತೂ ಹೇಳೋದು ಕಾಂತಿ, ಯಾಕಂದ್ರೆ ಹರೀಶ್ ಜವಾಬ್ದಾರಿ ಹೇಗಿತ್ತು ಅಂದ್ರೆ, ಆ ಸಣ್ಣ ಮಕ್ಕಳನ್ನು ಬಸ್ಸಲ್ಲಿ ಎತ್ತಿ ಕುತ್ಕೊಳ್ಸುವಂತ ಕೆಳಗೆ ಬಿಡುವವರೆಗಿನ ಜವಾಬ್ದಾರಿ ಹರೀಶ್ಗಳು. ಅದಷ್ಟು ಪ್ರೀತಿಯನ್ನು ಮಾಡ್ತಿದ್ರು ಅವರು. ಶಾಲೆಗೆ ಮಕ್ಕಳು ಬರೋದು ಹೇಗಂದ್ರೆ, ನಾವು ಒಂದು ಜವಾಬ್ದಾರಿ, ನಮ್ಮ ಮಕ್ಕಳನ್ನು ಇವರಿಂದವ್ರು ಒಳ್ಳೆ ಇದ್ರಲ್ಲಿ ತಗೊಂಡು ಹೋಗ್ತಾರೆ ಅನ್ನೋ ಒಂದು ಭರವಸೆ. ಆ ಭರವಸೆ ಹರೀಶಲ್ಲಿದೆ. ಶಾಲೆಗೆ ಬಂದ ಮೇಲೆ ಕಾಂತಿಯವರಿದ್ದಾರೆ, ಉಳಿದ ಎಲ್ಲ ಸ್ಟಾಫ್ ಮೆಂಬರ್ಸ್ ಇದ್ದಾರೆ. ನಾನು ಒಂದು ಮಾತಾಡ್ತೇನೆ, ವಿಶೇಷ ಮಕ್ಕಳು ಅಷ್ಟೇ ಅಲ್ಲ, ಇಲ್ಲ ಸ್ಟಾಫ್ ಮೆಂಬರು, ವಿಶೇಷ ಶಿಕ್ಷಕರೇ, ಅವರದೇ ಒಂದು ವೇವ್ ಲೆಂತ್ ಇಲ್ಲ. ಅವರ ಹಾಗೆ, ಅವರು ವಿಶೇಷ ಮಕ್ಕಳ ಹಾಗೆ ಇರ್ತಾರೆ ಶಾಲೆ ಒಳಗಡೆ. ಮನೆಗೆ ಹೋಗಿ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಮನೆಯಲ್ಲಿ ಅದೇ ತರ ಬಿಹೇವ್ ಮಾಡ್ತಾರ ಟೀಚರ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಅಭ್ಯಾಸ ಆಗಿದೆ, ಆ ಮಕ್ಕಳ ಹತ್ರ ಮಾತಾಡಿ ಅವ್ರ ಥರನೇ ಇರ್ತಾರೆ ಅವರು. ಅದಕ್ಕೊಂದು ಡೆಡಿಕೇಶನ್ ಬೇಕು. ಹಾಗೆ ನಮ್ಮ ಸರ್ ಅವರು ಹೇಳಿದ್ರು ಕಾಂತಿ ಅವರ ವಿಷಯದಲ್ಲಿ 10 ವರ್ಷದ ಹಿಂದಿಂದು. ನಾನು ಹೇಳೋದಿಲ್ಲ, ಅವರೆಲ್ಲ ಹೇಳಿದ್ದಾರೆ. ಒಂದೊಂದ್ಸಲ ನಾನು ಅವ್ರ ಕಾಂತಿ ಅವ್ರಿಗೆ ಫೋನ್ ಮಾಡುವಾಗ ನಾನು ಹೇಳಿದ್ದೇನೆ ಅವರಿಗೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಒಂದು ಇದೆಲ್ಲ, ಅದು ಆಗೋದೆಲ್ಲ ಒಳ್ಳೇದಕ್ಕೆ. ಯಾಕಂದ್ರೆ ಅವರು ಅಲ್ಲಿದ್ದಿದ್ರು, ಅವ್ರು ಡಾಕ್ಟರ್ ಕಾಂತಿ ಆಗ್ತಿರ್ಲಿಲ್ಲ, ಇಂಥ ಒಂದು ಸಂಸ್ಥೆ ಆಗ್ತಿರ್ಲಿಲ್ಲ, ಇಷ್ಟು ಮಕ್ಕಳಿಗೆ ಸೇವೆ ಮಾಡುವಂತ ಒಂದು ಸಂದರ್ಭ ಸಿಗ್ತಿರ್ಲಿಲ್ಲ. ಹಾಗಾಗಿ ಅದೆಲ್ಲ ಆಗಿದ್ದೆ ಎಲ್ಲ ಒಳ್ಳೇದಕ್ಕೆ. ಆವಾಗಲೂ ನಾನು ಹೇಳಿದ್ದೇನೆ, ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ, ನೀವು ಬಾಕಿ ವಿಷಯದಲ್ಲಿ ನೀವು ತಲೆಕೆಡಿಸ್ಕೊಬೇಡಿ. ಯಾರು ಏನು ಹೇಳಿ, ಯಾವುದೇ ಉಪದ್ರ ಬರಲಿ, ನೀವು ನಿಮ್ಮ ಕೆಲಸ ಬಿಟ್ಟು ಬೇರೆ ಯಾವುದಕ್ಕೂ ಫೋಕಸ್ ಮಾಡಿ ಅಂತ ಹೇಳಿದಂತೆ. ನಾನು ಯಾವತ್ತು 1 ಗಂಟೆ ಫೋನಲ್ಲಿ ಮಾತಾಡ್ತಿದ್ರೆ ಪ್ರತಿ ಸಲ ನಾನು ಅವರಿಗೆ ಅಷ್ಟೇ ಹೇಳ್ತಾ ಇದ್ದೇನೆ, ನಿಮಗೆ ನಾವು ಬೆಂಬಲ ಕೊಡ್ತೇವೆ, ಆದರೆ ನೀವು ಫೋಕಸ್ ನಿಮ್ಮ ಕೆಲಸದ ಮೇಲೆ ಇರಲಿ. ಅವರನ್ನು ಇವರನ್ನು ಎಲ್ಲ ನಾವು ತಡೆಯೋದು ಬೇಡ. ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನೀವು ಮತ್ತೆ ಗಟ್ಟಿ ಆಗ್ತೀರಿ ಅಂತ ಹೇಳಿದ್ರೆ ಖಂಡಿತ ಈ 10 ವರ್ಷದಲ್ಲಿ ಎಷ್ಟು ಗಟ್ಟಿ ಆಗಿದ್ದಾರೆ ಅವರು, ಜೀವನದಲ್ಲೂ ಸ್ವಲ್ಪ ಆಗಿದ್ದಾರೆ ಅನಿಸ್ತದೆ. ಹಾಗೆ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ನಾವು ಎಣಿಸಿದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಪೇರೆಂಟ್ಸ್, ಎಸ್ಪೆಷಲಿ ನಮ್ಮ ಇಲ್ಲಿಯ ಪೇರೆಂಟ್ಸ್ ಏನಿದೆ, ಅವರು ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ಇದೆ ಅವರಿಗೆ. ಅವರು ಮಕ್ಕಳನ್ನು ಬಿಟ್ಟುಕೊಡ್ಲೆ ಅದು ಇವರ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಇದು ದಯವಿಟ್ಟು ನೀವು ನಿಡ್ಕೊಳ್ಳಿ. ನಮ್ಮ ಯಾರೂ ಡೋನರ್ಸ್ನವರ ಪೇರೆಂಟ್ಸ್ ಇಲ್ಲ, ಇದು ಮಕ್ಕಳಿಲ್ಲ. ಇದು ಒಂದು ನಾನು ಮಾತು ಹೇಳ್ತೇನೆ, ನಮಗೆಲ್ಲ ಯಾವುದೇ ನಮ್ಮ ಮಕ್ಕಳ ಯಾವುದೇ ಕನೆಕ್ಷನ್ಸ್ ಇಲ್ಲ. ನಿಮ್ಮ ಮಕ್ಕಳಿದ್ದಾರೆ, ನಿಮ್ಮ ಜವಾಬ್ದಾರಿ ಇದೆ, ಈ ಸಂಸ್ಥೆ ನಿಮ್ಮದೇ ಆಗಿದೆ. ನಾವು 4 ದಿವಸ ಒಂದ್ಸಲ ಸ್ಟೇಜಲ್ಲಿ ಕೂತು ಹೋಗ್ತೇವೆ, ಅವ್ರು ಕರೆದಕ್ಕೆ ಹೂಮಾಲ ಕೊಡ್ತಾರೆ, ಖುಷಿ ಮಾಡ್ಕೊಂಡು ಹೋಗ್ತೇವೆ. ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕು. ನೀವು ನಿಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀರ, ಶಾಲೆಯನ್ನು ಅಷ್ಟೇ ಪ್ರೀತಿಸಿ.
ರಜೆಗೆ ನೀವು ಮನೆಗೆ ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ ಮನೆಯದು ನಾನು ಕೇಳಿದೆ ಎಷ್ಟು ಮಕ್ಕಳು ಮನೆಗೆ ಹೋಗ್ತಾರೆ ಅಂತ. ಇಲ್ಲ, ನಿಮಗೆ ರಜೆ ಬಂದಾಗ 4 ದಿವಸ ಮನೆಯಲ್ಲಿ ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರಿಗೂ ಪಾಪ ಅವರ ವೈಯಕ್ತಿಕ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ಸ್ಪಂದಿಸಿ, ನಿಮ್ಮ ಈ ಸಂಸ್ಥೆಗೆ ಸ್ಪಂದಿಸಿ, ನೀವು ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ನೀವು ಆದಷ್ಟು ಇವರಿಗೆ ಎಷ್ಟು ಇಲ್ಲಿಂದ ಹೋದ್ಮೇಲೆ ನಿಮ್ಮ ಜವಾಬ್ದಾರಿ ಅಂತ ತಿಳ್ಕೊಳ್ಳಿ. ಇವರ ಜವಾಬ್ದಾರಿ ಅಲ್ಲ, ಸರ್ಕಾರದ ಜವಾಬ್ದಾರಿ ಅಲ್ಲ, ಡೋನರ್ಸ್ ಜವಾಬ್ದಾರಿಯೂ ಅಲ್ಲ. ನಾವೆಲ್ಲ ಏನಂದ್ರೆ ನಿಮ್ಮೊಟ್ಟಿಗೆ ನಾವು ಸಹಕರಿಸ್ತಿದ್ದೇವೆ ಅಷ್ಟೇ. ಇದು ಯಾರದ್ದು ನಮ್ಮ ಜವಾಬ್ದಾರಿ ಅಲ್ಲ. ಅವರು ಏನೋ ದೊಡ್ಡ ಮನಸ್ಸು ಮಾಡಿ ಅದನ್ನು ಮುಗಿಸ್ಕೊಂಡು ಹೋಗ್ತಿದ್ದಾರೆ, ಅವರ ಕಷ್ಟ ಅವರಿಗೆ ಗೊತ್ತು. ನಿಮಗೆ ಅವ್ರಿಗೆ ಹೇಗೆ ಹೊಂದಿಸ್ಕೊಡ್ತಿದ್ದಾರೆ ಅವ್ರು ಹೇಳಿದಾಗೆ, ಈಗ 10 ವರ್ಷದಿಂದ ನಾವು ಆಳ್ಕೊರ್ಗದಿಂದ ನಾವು ಅವ್ರು ಹೇಳಿದ್ರು ವರ್ಷಕ್ಕೊಂದು 5 ಲಕ್ಷ ರೂಪಾಯಿ, ಯಾಕಂದ್ರೆ ಇಲ್ಲಿ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಹೊಂದಿಸ್ಕೊಡ್ತಿದ್ದೇವೆ. ಆದರೆ ಸಾಧ್ಯ ಇದ್ದಷ್ಟು ಪೇರೆಂಟ್ಸ್ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಮಾಡಿ, ಏನು ಕಷ್ಟ ಸುಖ ನೋಡ್ಕೊಳ್ಳಿ ಮಕ್ಕಳನ್ನು. ಮತ್ತೆ ಈ ಮಕ್ಕಳಿಗೆ ನೋಡಿ ಬೇರೆ ಮಕ್ಕಳ ಹಾಗೆ ಅಲ್ಲ, ನಿಮಗೆ ಗೊತ್ತು ಮನೆಯಲ್ಲಿ ಎಷ್ಟು ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ, ನಿಮಗೆ ಸಿಟ್ಟು ಬರ್ತದೆ. ಆದ್ರೆ ಅವರು ಅಷ್ಟು ಚಂದದಲ್ಲಿ ಅವರನ್ನು ಮ್ಯಾನೇಜ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಈ ಮಕ್ಕಳ ಪೋಷಕರ ನನ್ನ ವಿನಂತಿ, ನೀವು ನಿಮ್ಮ ಜವಾಬ್ದಾರಿಯನ್ನು ನೀವು ನೋಡಿ, ನಿಮ್ಮ ಜವಾಬ್ದಾರಿಯನ್ನು ನೀವು ಖಂಡಿತ ನಿರ್ವಹಿಸಿ. ಹಾಗೆ ಈ ಮಕ್ಕಳ ಅಚೀವ್ಮೆಂಟ್ಸ್ ಈ ಶಾಲೆಯಲ್ಲಿ ಎಷ್ಟೋ ನನಗೆ ಪ್ರತಿ ವರ್ಷದಲ್ಲೇ ಒಂದೊಂದು ಇವರು ಹೇಳಿದಾಗೆ ಫುಟ್ಬಾಲಲ್ಲಿ ಪ್ರತಿಯೊಂದು ಆ ಎಲ್ಲ ಅಚೀವ್ಮೆಂಟ್ಸಿಗೆ ಇಲ್ಲಿ ನಮ್ಮ ದೈಹಿಕ ಶಿಕ್ಷಕರ ಕಾರಣ ಆಗ್ತಾರೆ. ಎಲ್ಲ ಇವರ ಸಪೋರ್ಟ್ ಬೇಕಾಗ್ತದೆ. ಎಷ್ಟೋ ಸಲ ಅದಕ್ಕೆ ಫಂಡ್ ಇರಲ್ಲ, ಅವ್ರಿಗೆ ಕಳಿಸ್ಬೇಕಾದ್ರೆ ಫಂಡ್ ಇರಲ್ಲ. ಹಾಗಾಗಿ ಅದೆಲ್ಲ ನಮ್ಮ ಜವಾಬ್ದಾರಿ ಹೌದು, ನಿಮ್ಮ ಜವಾಬ್ದಾರಿಯೂ ಹೌದು. ಮತ್ತೆ ಇಲ್ಲಿ ಇರುವಂಥ ಯಾವುದೇ ರಿಲಿಜಿಯಸ್, ಯಾವುದೇ ಪೊಲಿಟಿಕ್ಸ್ ಇಲ್ಲದೆ ನಡೆಯುವಂಥ ಒಂದು ಜಾಗ ಇದು. ದಯವಿಟ್ಟು ಹಾಗೆ ಅದನ್ನು ಮುಂದಿಸ್ಕೊಂಡು ಹೋಗಿ. ಎಲ್ಲ ದಾನಿಗಳಿಗೆ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗೊಳಿಸಿದೆ. ಅದರಲ್ಲಿ ಮೇಯ್ನ್ ಆಗಿ ನಾನು ಇನ್ನೊಂದು ಮರ್ತ್ಬಿಟ್ಟೆ. ನಾನು ಈ ಸಂಸ್ಥೆಗೆ ನನ್ನ ಒಂದು ಗೆಳೆಯನನ್ನು ನಾನು ಪರಿಚಯ ಮಾಡಿಕೊಟ್ಟು ನಾನು ಹೇಳಿದೆ, ನನಗೆ ಯಾವುದೋ ಒಂದು ಕಾರಣದಿಂದ ನನಗೆ ಅದರಲ್ಲಿ ನಾನು ಇನ್ವಾಲ್ವ್ ಆಗಲಿಕ್ಕೆ ಆಗೋದಿಲ್ಲ, ನಾನು ಸಪೋರ್ಟ್ ಮಾಡ್ತೇನೆ, ಬಟ್ ನನ್ನ ಬದಲಿಗೆ ನಾನು ಇನ್ನೊಂದು ವ್ಯಕ್ತಿಯನ್ನು ಕೊಡ್ತೇನೆ ಅಂತ ಹೇಳ್ತಿದ್ದೇನೆ. ಅದು ಸಂತೋಷ್ ನಾಯ್ಕ್. ಅವರು ಊರಲ್ಲಿಲ್ಲ, ಆದರೆ ನಾನು ಬೆಳಿಗ್ಗೆ ಇವಾಗಲೂ ಫೋನ್ ಮಾಡಿದೆ. ಅವರು ಭಾಳಷ್ಟು ಈ ಸಂಸ್ಥೆಗೆ ಹೆಲ್ಪ್ ಮಾಡಿದ್ದಾರೆ, ಇನ್ನೂ ಅವರು ಮಾಡ್ತಾರೆ. ಅವರು ನನ್ನ ಬದಲಿಗೆ ನಾನೇ ಅಂತ ಹೇಳಿದಾಗಲೂ ಅವರು ಹಾಗೆ ಇರಲಿಲ್ಲ. ಅವರು ಸ್ವಯವಾಗಿ ಭಾಳಷ್ಟು ಇವರಿಗೆ ಸಹಕಾರ ಕೊಟ್ಟಿದ್ದಾರೆ. ಖಂಡಿತವಾಗಿ ನಾನು ಅವರನ್ನು ಸ್ಮರಿಸ್ತೇನೆ. ಯಾಕಂದರೆ ನಾನು ಅವರನ್ನು ಇಲ್ಲಿ ಕಳಿಸಿದ್ದು ನನಗೆ ಅವರು ಅಷ್ಟು ಇವರಿಗೆ ಭಾಳಷ್ಟು ಇಲ್ಲಿ ಕೆಲಸ ಮಾಡಿಸಿದ್ದಾರೆ. ಅವರಿಗೂ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಇನ್ನಷ್ಟು ಅವರ ಈ ಸಂಸ್ಥೆಗೆ ಕೊಡುವಂಥ ಮನಸ್ಸು ಕೊಡಲಿ ಅಂತ ಹೇಳ್ತಾ, ಇಲ್ಲಿಯ ಎಲ್ಲ ದಾನಿಗಳಿಗೆ, ನಮ್ಮ ಶಿಕ್ಷಕರಿಗೆ ಹಾಗೂ ಪ್ರತಿಯೊಂದು ಈ ಸಂಸ್ಥೆಗೆ ಕಾರಣರಾದ ಸ್ಪೆಷಲಾಗಿ ನಾನು ಒಂದು ಮಾತು ಮರೆತು ಬಿಟ್ಟೆ. ನಮ್ಮ ರಾಧಾಕೃಷ್ಣ ಶೆಟ್ಟಿ ಅವ್ರ ಹತ್ರ ನಾನು ಬೆಳಿಗ್ಗೆ ಬಂದಾಗ ಹೀಗೆ ಮಾತಾಡಿದೆ ಅವ್ರ ಹತ್ರ. ಸರ್ ನೀವು ಹೇಗೆ, ನನ್ನ ಅಣ್ಣನ ದೋಸ್ತಿ ಅವ್ರ ಮೊದಲೇ ಫ್ರೆಂಡು, ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ? ಅವ್ರು ಹೇಳಿದ್ರು ಯಾವುದೇ ಪ್ರಾಬ್ಲಮ್ ಇಲ್ಲ, ನನಗೆ BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ, 27 ವರ್ಷ ನಾನು ಆರಾಮಿದ್ದೇನೆ. ಅದು ಯಾಕೆ ಗೊತ್ತುಂಟಾ? ಈ ಮಕ್ಕಳದ್ದು ಒಂದು ಬ್ಲೆಸ್ಸಿಂಗ್ ಅವರಿಗೆ, ಈ ಮಕ್ಕಳದ್ದೇ ಬ್ಲೆಸ್ಸಿಂಗ್. ರಾಧಾಕೃಷ್ಣಣ್ಣ, ಇದು ನಿಮಗೂ ಮುಂದೆ ಸಿಗ್ತದೆ ಈ ಬ್ಲೆಸ್ಸಿಂಗ್. ನೀವು ಅದಕ್ಕೆ ಆದಷ್ಟು ನೀವು ಶಾಲೆಗೆ ಬನ್ನಿ, ಈ ಮಕ್ಕಳ ಮುಖ ನೋಡಿ ನಿಮಗೆ ದೇವರು ಇನ್ನಷ್ಟು ಆಯುರ್ವೇದ ಕೊಡಲಿ ಅಂತ ಹೇಳುತ್ತಾ, ನನಗೊಂದಿಲ್ಲ ಅವಕಾಶ ಕೊಟ್ಟದ್ದಕ್ಕೆ ನಮ್ಮ ಈ ವಿಜೇತ ಸಂಸ್ಥೆಗೆ ನನ್ನ ಅಭಿನಂದನೆ ಸಲ್ಲಿಸ ನನ್ನ 2 ಮಾತು ಜೈ. ಶುಭವನ್ನು ಹಾರೈಸಿರುವಂತಹ ಶಾಲೆಯ ಹಿತೈಷಿಗಳು ಶ್ರೀಯುತ ಜಗದೀಶ್ ಬಳ್ಳಿ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ನನ್ನ ಗುರುಗಳು, ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯ ಗುರುಗಳು ಶ್ರೀಯುತ ವೆಂಕಟರಮಣ ಭಟ್ ಸರ್ ಅವರು. ಅವರನ್ನ ನಾನು ಖಂಡಿತ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ನನ್ನ ಅಕ್ಷರ ಈಗಲೂ ಚೆನ್ನಾಗಿದೆ, ನಾನು ಸ್ವಲ್ಪ ಚೆನ್ನಾಗಿ ಬರೀತೇನೆ.
ಆದ್ರೂ ನಮ್ಮನ್ನ ಬಹಳಷ್ಟು ತಿದ್ದಿ ತೀರಿದಂತವ್ರು. ಒಂದ್ಸಲ ಸಣ್ಣದಿರುವಾಗ ಅವರ ಕೈಯಲ್ಲಿ ಶಂಖದಲ್ಲಿ ಬಿಟ್ಟು ತಿಂದದ್ದು ಈಗಲೂ ಮರ್ತು ಹೋಗ್ಲಿಲ್ಲ ನಂಗೆ. ಚೆನ್ನಾಗಿ ಬರೆಯದಿದ್ರೆ ಶಂಖದಲ್ಲಿ ಗುರುತ್ತಾ ಇದ್ರು. ಅಂತಹ ಒಂದು ಗುರುಗಳು ಮತ್ತೆ ಅವರು ಗೇಟಿನಿಂದ ಒಳಗೆ ಬರ್ತಾರೆ ಅಂತ ಹೇಳುವಾಗ ಇಡೀ ಶಾಲೆ ಮೌನ. ಅಷ್ಟೊಂದು ಶಿಸ್ತು, ಗಾಂಭೀರ್ಯ ಮತ್ತೆ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತಿದ್ದಂತಹ ನಮ್ಮ ಪ್ರೀತಿಯ ಗುರುಗಳು ಶ್ರೀಯುತ ವೆಂಕಟರಮಣ ಭಟ್ ಸರ್ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೆಂಕಟರಮಣ ಉಪಾಧ್ಯಾಯ ಸರ್ ಅವರು ತುಂಬಾ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರ ಶಿಷ್ಯೆ ಈ ರೀತಿಯ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ. ನಾವು ದೀಪಾವಳಿ ಹಣತೆಗಳನ್ನ ದೀಪಾವಳಿ ಸಂದರ್ಭದಲ್ಲಿ ಸೇಲ್ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲೂ ಮೀಡಿಯಾದಲ್ಲೆಲ್ಲ ನೋಡಿ ನನ್ನ ನಂಬರ್ ಅನ್ನ ಹುಡುಕಿ ಕಾಲ್ ಮಾಡಿ ಮಕ್ಕಳು ತಯಾರಿಸಿದಂತಹ ದೀಪಾವಳಿ ಹಣತೆಗಳನ್ನ ಖರೀದಿಸಿ ಕೂಡ ನಮ್ಮನ್ನ ಪ್ರೋತ್ಸಾಹಿಸಿದ್ರು. ಒಂದೆರಡು ಬಾರಿ ಈ ಶಾಲೆಗೆ ದೇಣಿಗೆಯನ್ನ ಕೂಡ ನೀಡಿ ಪ್ರೋತ್ಸಾಹಿಸಿದ್ದಾರೆ. ಇವತ್ತು ಪ್ರೀತಿಯಿಂದ ಆಗಮಿಸಿದಂತಹ ನನ್ನ ಗುರುಗಳು ಶ್ರೀಯುತ ವೆಂಕಟರಮಣ ಉಪಾಧ್ಯಾಯ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸಂಸ್ಥೆಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತಾ ಅವರು ಕೂಡ ಬೇರೆ ಕಡೆ ಕಾರ್ಯಕ್ರಮಕ್ಕೆ ತೆರಳಬೇಕು. ಅವರಿಗೆ ಸಂಸ್ಥೆಯ ವತಿಯಿಂದ ಪ್ರೀತಿಗೆ ಒಂದು ಗೌರವವನ್ನ ಸಮರ್ಪಿಸ್ತಾ ಇದ್ದೇವೆ. ನಾವು ದಯವಿಟ್ಟು ಆ ಒಂದು ಗೌರವವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಮತ್ತು ಸಭಿಕರೇ ಮತ್ತು ಮಕ್ಕಳು. ನಾನು 40 ವರ್ಷ ಮಾಸ್ಟರ್ ಆಗಿದ್ದೆ 1ನೇ ಕ್ಲಾಸಿನ ಮಕ್ಕಳಿಗೆ. ಈ ಕಾಂತಿ ನಾನು 1ನೇ ಕ್ಲಾಸಲ್ಲಿ ಕಲಿತ ಹುಡುಗಿ, ಆದರೆ ಅವಳು ಇಷ್ಟು ಬೆಳೀತಾಳೆ ಅಂತ ನನಗೆ ಆಗ ಅಂದಾಜಿರಲಿಲ್ಲ. ಸಣ್ಣ ಹುಡುಗಿ ಆಗ, ಈಗ ದೊಡ್ಡದಾಗಿ ಬೆಳೆದ. ನನಗೆ 40 ವರ್ಷ ಸರ್ವೀಸ್ನಲ್ಲಿ ಈ ಸಣ್ಣ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ಒಳ್ಳೆ ಅನುಭವ ಆಗಿದೆ. ನಾನು ಕಡೆಗಾಗುವಾಗ ಮುನಿಯಾಲ್ ಶಾಲೆಯಲ್ಲಿದ್ದೆ. 4 ಜನ ಟೀಚರ್ಗಳು, 12 ಜನ ಹೆಂಗಸರು ಟೀಚರ್ಗಳು. ಅವರನ್ನು ಮೇಂಟೈನ್ ಮಾಡುವಾಗ ಕುತೂಹಲ ಬಂದಿದೆ, ಭಾರಿ ಕಷ್ಟ ಆಗ್ತದೆ. ಅದು ಇಷ್ಟು ಜನನ ಮೇಂಟೈನ್ ಮಾಡ್ತಿದ್ದಾಳಲ್ಲ, ಭಾರಿ ಸಂತೋಷ. ಮಕ್ಕಳೇ, ನಿಮಗೆ ಚಪ್ಪಾಳೆ ತಟ್ಟಲಿಕ್ಕೆ ನಾನು ಹೇಳ್ಕೊಡ್ಬೇಕಾ? ಒಂದು ಚಪ್ಪಾಳೆ ತಟ್ಟಿ ತೋರಿಸ್ತೇನೆ ನೋಡಿ. 1 2 3 ಹಾ, 1 2 3 4 ಹಾ ಹಾ, 1 2 3 4 5 ಹಾ 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 ಮಾಡಿ ನೋಡ. 1 2 3 ಹಾ ಹಾ, 1 2 3 4 ಹಾ ಹಾ, 1 2 3 4 5 ಹಾ ಹಾ ಹಾ. ಯಾಕೆ ಹೇಳಿ? ಮಕ್ಕಳು ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಏನಾದರೂ ಮಾಡ್ತಾ ಇರಬೇಕು. ಹಾಗಾದರೆ ಮಾತ್ರ ಅವರು ಮಕ್ಕಳು. ಇಲ್ಲದ್ರೆ ಮಕ್ಕಳಲ್ಲ, ಗೊಂಬೆಗಳು. ನೋಡಿ, ಇಷ್ಟು ಜನ ಟೀಚರ್ಗಳು ನೋಡ್ತಾ ಇದ್ದಾರೆ. ದೊಡ್ಡ ಸಮಾರಂಭ ಆಗುವಾಗ ಮಕ್ಕಳನ್ನು ಹೀಗೆ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಉಂಟು. ಆದ್ದರಿಂದ ಈ ಟೀಚರ್ಗಳಿಗೆ ಶುರುವಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕಂದರೆ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ನಾನು ಕಷ್ಟಪಡಿದ್ದೇನೆ. ಮುನಿಯಾಲ್ ಶಾಲೆಯಲ್ಲಿ 600 ಮಕ್ಕಳು, ಅಷ್ಟು ಮಕ್ಕಳು ಸಹ ನಾನು ಶಾಲೆ ಕಂಪೌಂಡಿಗೆ ಹೋಗುವಾಗ ಶಬ್ದರ ಇರಬೇಕು. ಯಾರ ಮಾತು ಕ್ಲಾಸ್ನಲ್ಲಿ ಅವರವರ ಪಾಠ ಅವರು ಓದ್ತಾ ಇರಬೇಕು. ಕಾಂತಿಗೆ ಸರಿ ಗೊತ್ತುಂಟು, 230 ಮಕ್ಕಳು ಗೊಂಡು ಮೇಲಿತ್ತು. ಅವರು ಸಹ ಹಾಗೆ. ನಾನು ಹೋಗುವಾಗ ಮಕ್ಕಳು ಶಾಲೆ ಬರೋದು ಯಾಕೆ ಹೇಳಿ? ವಿದ್ಯಾಭ್ಯಾಸ ಮಾಡಲಿಕ್ಕೆ. ಮನೆಯಲ್ಲಿ ಕಷ್ಟಪಟ್ಟು ಅವರನ್ನು ಕಲಿಸ್ತಾ ಇದ್ದಾರೆ. ಈಗಿನ ಬೇಕಾದ ಸಂಪಾದನೆ ಉಂಟು ಮನೆಯಲ್ಲಿ. ಮುಂಚೆ ಸಂಪಾದನೆ ಇರಲಿಲ್ಲ, ಭಾರಿ ಕಷ್ಟಪಟ್ಟು ದಿನಕೂಲಿಯಲ್ಲಿ ಮಕ್ಕಳನ್ನು ಸಾಕ್ತಾ ಇದ್ದರು. ಆ ಸಣ್ಣ ಮಕ್ಕಳನ್ನು ಸಹ ದಿನಕೂಲಿ ಮಾಡಿ ಸಾಕಿ ಮಾಸ್ಟರ್ ಚಾಂಡಾಲ ಹೆಂಗಿನ ಜೋಕರು ನೀವು ಸಾರಾತ್ಲಕ ಮಲ್ಪಲೆ ಅಂತ ಮನೇಲಿ ಬಂದು ಹೇಳ್ತಾ ಇದ್ರು. ಈಗಿನವ್ರಾಗಲ್ಲ, ಹೆಂಗೆಲ್ಲ ಜೋಕಲನ್ನ ರುಚಿ ಒಂಜೆ ಬಾಲಪ್ಪನಂಗೆ
ರಡ್ಡೆ ಬರಬೇಕು ಅಂತ ಹೇಳುವರು. ಆಗ ಹಾಗಲ್ಲ, ಆಗ ಮನೆ ತುಂಬ ಮಕ್ಕಳು ಅವ್ರನ್ನ ಕಂಟ್ರೋಲ್ ಮಾಡಿ ಹೊರ ಶಾಲ ಸುರಾತನೆ ಅವರು ಹೇಳ್ತಾ ಇದ್ರು ಆಗ್ಬೇಕಾದ. ಈಗಿನವರೆಲ್ಲ ಶಾಲೆ ಮತ್ತೆ ಬಲ್ಲೆ ಚಿಕ್ಕುಳ್ಳು ಇಲ್ಲದೆ ಯಾರು ಕಲ್ಪಾದೆ ಅಂತ. ಆಗ ಮಕ್ಕಳಿಗೆ ಈ ಬೇರೆ ಮನೆಯಲ್ಲಿ ಕಂಟ್ರೋಲೇ ಇಲ್ಲ. ಯಾಕಂದರೆ ಮನೆಯವರು ಇಲ್ಲಲ್ಲ, ಮನೆಯಲ್ಲಿ ಬೆಳಿಗ್ಗೆ ಎದ್ದು ಹೋಗ್ಬೇಕು ಅವರ ಕೆಲಸಕ್ಕೆ, ಊಟಕ್ಕಾಗಬೇಕಲ್ಲ, ದಿನ ಕೂಲಿ ಕೂಡ. ಆಗ ಶಾಲೆಯಲ್ಲಿ ಬಂದು ಮಾಷೆಗೆ ಹೇಳಿ, ಮಾಷ ಜೋರಾಗಿ ಕಲ್ಪಾಲೆ ಜೋಕಲಿಗೆ ಹಾಗೆ ಹೇಳ್ತೇವೆ. ಈಗಿನವ್ರು ಹಾಗೆ ಹೇಳುವುದಿಲ್ಲಲ್ಲ. ಹಾಗೆ ಆಗ ಭಾರಿ ಕಷ್ಟಪಟ್ಟು ಮಕ್ಕಳಿಗೆ ಕಲಿಸ್ತಾ ಇದ್ದೆವು. ಅಂದರೆ ಶಿಸ್ತು ಬೇಕು, ಶಿಕ್ಷೆ ಇಲ್ಲದೆ ಶಿಕ್ಷಣ ಇಲ್ಲ. ಶಿಸ್ತು ತಪ್ಪದೆ ಶಿಕ್ಷೆಯೇ ಮದ್ದು. ನಮಗೆ ಆಗ ಇನ್ಸ್ಪೆಕ್ಟರ್ ಒಂದು ಶಾಲೆ ಜೋರು ಮಾಡ್ತಾ ಇದ್ರು, ಏನು ನಿಮ್ಮ ಕ್ಲಾಸ್ನಲ್ಲಿ ಇಷ್ಟು ಜನ ಮಕ್ಕಳು ಬಡ್ಡರಾಗಿದ್ದಾರೆ, ಈ ಯಾಕೆ ಪಾಸ್ ಆಗಲಿಲ್ಲ? ಈಗಿನ ಇನ್ಸ್ಪೆಕ್ಟ್ರೇ ಬರುವುದಿಲ್ಲ, ಮತ್ತೆ ಅವರಿಗೆ ಸರಿ ಗೊತ್ತೂ ಇಲ್ಲ. ನಾನು ಮೊನ್ನೆ ತನ ಒಂದು 8ನೇ ಕ್ಲಾಸ್ ಹುಡುಗನ ಹತ್ರ ಕೇಳಿದೆ, 2 ಮತ್ತೆ ಹೇಳ ಅಂತ ಹೇಳಿದ. 2 ಎಲ್ಲ ಸ್ಲಿಪ್ ಅಂತ. ಮತ್ತೆ ಯಾಕೆ ಕಲಿಬೇಕು? ಯಾಕೆ ಇದುಂಟಲ್ಲ, ಕ್ಯಾಲ್ಕುಲೇಟರ್ ಉಂಟಲ್ಲ, ಆದರೆ ಕಲಿಬೇಕು ಅಂತ ಇಲ್ಲ ಅಂತ. ಅಂದರೆ ಅವರಿಗೆ ಪ್ರಪಂಚ ಜ್ಞಾನ ಇಲ್ಲ. ಬಕ್ಕಾಯಿ ಅಂದರೆ ಪಟ್ಟ ಎಲ್ಲ ಮಕ್ಕಳು ಸಹ ಓದ್ತಾ ಇರುವುದೇ. ಅದಕ್ಕೆ ಈಗ ಸರ್ಕಾರದವರು ಮಾಡಿದ್ದು 16 ವರ್ಷದಿಗೆ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ. ಇಲ್ಲಂದ್ರೆ ಸಣ್ಣ ಮಕ್ಕಳು ಸಹ ಮೊಬೈಲ್ ಓದ್ತದೆ ಮಾರ, ಸದ್ಯ ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲ ಅಂತ. ಈ ಕಾಂತಿ ಇಷ್ಟು ಮಕ್ಕಳನ್ನು ನೋಡಿಕೊಂಡು ಇದ್ದಾಳಲ್ಲ, ನನಗೆ ಭಾರಿ ಸಂತೋಷ. ಮಕ್ಕಳ ಆದಷ್ಟು ಒಳ್ಳೆಯದೇ ಕಲಿತು ಒಳ್ಳೆಯದಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗುವಂತ ಹೇಳಿ ಮಾತುಗಳನ್ನಾಡಿ ಎಲ್ಲರಿಗೂ ಶುಭ ಹಾರೈಸಿದ ಹಿರಿಯರಾಗಿರುವ ಶ್ರೀಯುತ ವೆಂಕಟರಮಣ ಉಪಾಧ್ಯಾಯ ಇವರಿಗೆ ಧನ್ಯವಾದಗಳು. ಎಲ್ಲರಂತಲ್ಲದಿದ್ದರೂ ಎಲ್ಲರಿಗಿಂತಲೂ ಸಮರ್ಥರು ನಮ್ಮ ಈ ದೇವರ ಮಕ್ಕಳು. ವಿಜೇತ ದಶಕೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರುವ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರ ಪಟ್ಟಿಯನ್ನು ವಾಚಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿಶೇಷ ಶಿಕ್ಷಕಿಯಾದ ಕುಮಾರಿ ಶಿಲ್ಪಾ ಇವರು. ಎಲ್ಲರಿಗೂ ನಮಸ್ಕಾರ. ಶಾಲಾ ದಶಕ ವಿಜೇತೋತ್ಸವದ ಪ್ರಯುಕ್ತ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳ ಹೆಸರನ್ನು ಈಗ ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲನೇದಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಜಿಲ್ಲಾ ವಿಕಲಚೇತನರ ಸಬಲೀಕರಣ ಅಧಿಕಾರಿಗಳಾದ ಶ್ರೀಮತಿ ರತ್ನಾ ಮೇಡಮ್ ಇವರು ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿ. 25 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಅಶ್ವಿನ್, ದ್ವಿತೀಯ ಆರ್ಯನ್, ತೃತೀಯ ಶೌರ್ಯ. ಮೀಟರ್ ಓಟ ಪ್ರಥಮ ವಿಹಾನ್, ದ್ವಿತೀಯ ಸನ್ವಿತ್, ತೃತೀಯ ಧೀರಜ್. 50 ಮೀಟರ್ ಓಟ ಪ್ರಥಮ ವೀರೇಶ್, ದ್ವಿತೀಯ ಸರ್ವೇಶ್, ತೃತೀಯ ಸಂಜಯ್ ದೇವಾಡಿಗ. 50 ಮೀಟರ್ ಓಟ ಪ್ರಥಮ ಸುಮಂತ್ ಎಸ್, ದ್ವಿತೀಯ ರಿಯಾಜ್, ತೃತೀಯ ಮಂಜುನಾಥ್. 100 ಮೀಟರ್ ಓಟ ಪ್ರಥಮ ಅಭಿಷೇಕ್, ದ್ವಿತೀಯ ವಿನಾಯಕ, ತೃತೀಯ ವಿಘ್ನೇಶ್. 'ಬಹುಮಾನವನ್ನು ವಿತರಿಸಿದ ಶ್ರೀಮತಿ ರತ್ನಾ ಮೇಡಮ್ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ವಿಕಾಸ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ ಇದರ ಅಧ್ಯಕ್ಷರಾದ ಶ್ರೀಯುತ ಕೆ ಸದಾನಂದ ಉಪಾಧ್ಯಾಯ ಇವರು ವಿದ್ಯಾರ್ಥಿಗಳಿಗೆ ವಿತರಿಸಬೇಕಾಗಿ ವಿನಂತಿ. 100 ಮೀಟರ್ ಓಟ ಪ್ರಥಮ ಆಸಿಫ್, ದ್ವಿತೀಯ ಅಜ್ಮಲ್, ತೃತೀಯ ಅನಂತು. 25 ಮೀಟರ್ ಓಟ ಪ್ರಥಮ ಆಯುಷ್,
200 ಮೀಟರ್ ಓಟ ಪ್ರಥಮ ಉದಯ್, ದ್ವಿತೀಯ ಆದಿತ್, ತೃತೀಯ ಶ್ರೀನಿವಾಸ. 200 ಮೀಟರ್ ಓಟ ಪ್ರಥಮ ಅರುಣ, ದ್ವಿತೀಯ ಪ್ರತೀಕ್, ತೃತೀಯ ನಾಗೇಂದ್ರ. 25 ಮೀಟರ್ ಓಟ ಪ್ರಥಮ ಆಯುಷ್, ದ್ವಿತೀಯ ಶಿವಂ, ತೃತೀಯ ಪ್ರಖ್ಯಾತ್. 25 ಮೀಟರ್ ಓಟ ಪ್ರಥಮ ಆಯುಷ್, ದ್ವಿತೀಯ ಶಿವಂ, ತೃತೀಯ ಪ್ರಖ್ಯಾತ್. SPT ಪ್ರಥಮ ನಿಕ್ಷಿತ್, ದ್ವಿತೀಯ ಪ್ರಸನ್ನ, ತೃತೀಯ ಮನೋಜ್. ಬಹುಮಾನವನ್ನು ವಿತರಿಸಿದ ಶ್ರೀಯುತ ಕೆ ಸದಾನಂದ ಉಪಾಧ್ಯಾಯ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಯುತ ಜಗದೀಶ್ ಹೆಗ್ಡೆ ಇವರು ವಿತರಿಸಬೇಕಾಗಿ ವಿನಂತಿ. ಗುಂಡೆಸೆತ ಪ್ರಥಮ ಸುರೇಶ್, ದ್ವಿತೀಯ ಆದಿತ್ಯ, ತೃತೀಯ ಶರತ್. ಕರಕುಶಲ ಕಲೆ ಸ್ಪರ್ಧೆ ಪ್ರಥಮ ಸುಹಾಸ್, ದ್ವಿತೀಯ ಪುರುಷೋತ್ತಮ, ತೃತೀಯ ಕೀರ್ತನ್. ಆಟಿಕೆ ಜೋಡಣೆ ಪ್ರಥಮ ಜಿತೇಶ್, ದ್ವಿತೀಯ ಶ್ರೇಯಸ್, ತೃತೀಯ ವಿಪಿನ್. ಪಜಲ್ಸ್ ಪ್ರಥಮ ಇಶಾನ್, ದ್ವಿತೀಯ ರಾಕೇಶ್, ತೃತೀಯ ಲಕ್ಷ್ಮೀಶ. TBT ಪ್ರಥಮ ಪ್ರಭು ಶಂಭು, ದ್ವಿತೀಯ ಸಂದೇಶ, ತೃತೀಯ ಜಗದೀಶ. ಬಹುಮಾನವನ್ನು ವಿತರಿಸಿದ ಶ್ರೀಯುತ ಜಗದೀಶ್ ಹೆಗ್ಡೆ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಛತ್ರಪತಿ ಶಿವಾಜಿ ಫೌಂಡೇಶನ್ ರಿಜಿಸ್ಟರ್ ಇದರ ಅಧ್ಯಕ್ಷರಾದ JC ಗಿರೀಶ್ ರಾವ್ ಇವರು ವಿತರಿಸಬೇಕಾಗಿ ವಿನಂತಿ. 25 ಮೀಟರ್ ನಡಿಗೆ ಪ್ರಥಮ ಶ್ರೀನಿವಾಸ್ ಭಟ್, ದ್ವಿತೀಯ ಸ್ಥಾನವನ್ನು ಇಬ್ಬರು ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ, ಸುಮಂತ್ ಮೊರಟಗಿರಿ ಮತ್ತು ಸುಜನ್ ಪೀಟರ್. ತೃತೀಯ ಸಮರ್ಥ್. 50 ಮೀಟರ್ ನಡಿಗೆ ಪ್ರಥಮ ಸಂಜಯ್, ಬಹುಮಾನವನ್ನು ವಿತರಿಸಿದ ಶ್ರೀಯುತ ಜಗದೀಶ್ ಹೆಗ್ಡೆ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಛತ್ರಪತಿ ಶಿವಾಜಿ ಫೌಂಡೇಶನ್ ರಿಜಿಸ್ಟರ್ ಇದರ ಅಧ್ಯಕ್ಷರಾದ JC ಗಿರೀಶ್ ರಾವ್ ಇವರು ವಿತರಿಸಬೇಕಾಗಿ ವಿನಂತಿ. 25 ಮೀಟರ್ ನಡಿಗೆ ಪ್ರಥಮ ಶ್ರೀನಿವಾಸ್ ಭಟ್, ದ್ವಿತೀಯ ಸ್ಥಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ, ಸುಮಂತ್ ಮೊರಟಗಿರಿ ಮತ್ತು ಸುಜನ್ ಪೀಟರ್. ಬಾಂಬೆ ಯೂನಿವರ್ಸಿಟಿ ಪ್ರಥಮ ಪಿನ್ನಿ, ದ್ವಿತೀಯ ಕುಶಲ್, ತೃತೀಯ ಸ್ಕಂದ.
ಪಾಸಿಂಗ್ ದ ಬಾಲ್ ಪ್ರಥಮ ಭುವನ್, ದ್ವಿತೀಯ ವರುಣ್, ತೃತೀಯ ಚರಣ್. ಪಾಸಿಂಗ್ ದ ಬಾಲ್ ಪ್ರಥಮ ಸಯಾಬ್, ದ್ವಿತೀಯ ಶಿರಾಗ್, ತೃತೀಯ ಶಿಶಾ. ಬಹುಮಾನವನ್ನು ವಿತರಿಸಿದ ಜಯಶ್ರೀ ಗಿರೀಶ್ ರಾವ್ ಇವರಿಗೆ ದ್ವಿತೀಯ ಪ್ರತೀಕ್ಷಾ, ತೃತೀಯ ಸಾನ್ನಿಧ್ಯ. ಇಪ್ಪತ್ತೈದು ಮೀಟರ್ ಓಟ ಪ್ರಥಮ ನಿಶಿತಾ ಕಟ್ಟಲ, ದ್ವಿತೀಯ ಮೇಘನ, ತೃತೀಯ ಅಮೂಲ್ಯ. ನೂರು ಮೀಟರ್ ಓಟ ಸನ್ನಿಧಿ ಭಟ್ ಪ್ರಥಮ, ದ್ವಿತೀಯ ಪ್ರಾಚಿ, ತೃತೀಯ ಲಕ್ಷ್ಮಿ. ಬಹುಮಾನವನ್ನು ವಿತರಿಸಿದ ಶ್ರೀಯುತ ಮಂಜುನಾಥ್ ಪೂಜಾರಿ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಶಾಲಾ ಹಿತೈಷಿಗಳಾದ ಶ್ರೀಮತಿ ಶಾಂತಿ ಕಿಣಿ ಇವರು ವಿತರಿಸಬೇಕಾಗಿ ವಿನಂತಿ. 100 ಮೀಟರ್ ಓಟ ಪ್ರಥಮ ಸನ್ನಿಧಿ ಭಟ್, ದ್ವಿತೀಯ ಪ್ರಾಚಿ, ತೃತೀಯ ಲಕ್ಷ್ಮಿ. 100 ಮೀಟರ್ ಓಟ ಪ್ರಥಮ ರಂಜಿನಿ, ದ್ವಿತೀಯ ವೀಣಾ, ತೃತೀಯ ದೀಪ. ಎಸ್ಪಿಟಿ ಪ್ರಥಮ ರಮ್ಯಾ, ದ್ವಿತೀಯ ಶ್ರೀಲಕ್ಷ್ಮಿ, ತೃತೀಯ ಸುಪ್ರಿಯಾ. ಬಹುಮಾನವನ್ನು ವಿತರಿಸಿದ ಶ್ರೀಮತಿ ಶಾಂತಿ ಕಿಣಿ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀ ವಿದ್ಯಾಸಂಘದ ಅಧ್ಯಕ್ಷರಾದ ಶ್ರೀಯುತ ಕೆ ರಾಧಾಕೃಷ್ಣ ಶೆಟ್ಟಿ ಇವರು ವಿತರಿಸಬೇಕಾಗಿ ವಿನಂತಿ. ಗುಂಡೆಸೆತ ಪ್ರಥಮ ನಿಶಿತಾ, ದ್ವಿತೀಯ ಹರ್ಷಿತಾ ಶೆಟ್ಟಿ, ತೃತೀಯ ವೈಷ್ಣವಿ. ಕರಕುಶಲ ಕಲೆ ಸ್ಪರ್ಧೆ ಪ್ರಥಮ ಕವಿತಾ, ದ್ವಿತೀಯ ರಂಜಿತಾ, ತೃತೀಯ ಸಂಗೀತ. ಮಣಿ ಪೋಣಿಸುವ ಸ್ಪರ್ಧೆ ಪ್ರಥಮ ಅಕ್ಷಿರ, ದ್ವಿತೀಯ ಸುಚಿತ್ರಾ, ತೃತೀಯ ಪೂಜಾ. ಬಹುಮಾನವನ್ನು ವಿತರಿಸಿದ ಶ್ರೀಯುತ ಕೆ ರಾಧಾಕೃಷ್ಣ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಶಾಲಾ ಅಧ್ಯಕ್ಷರಾದ ಶ್ರೀಯುತ ರತ್ನಾಕರ ಅಮೀನ್ ಇವರು ವಿತರಿಸಬೇಕಾಗಿ ವಿನಂತಿ. ಟಿಬಿಟಿ ಪ್ರಥಮ ಸಾನ್ನಿಧ್ಯ, ದ್ವಿತೀಯ ವರ್ಷ, ತೃತೀಯ ಜ್ಯೋತಿ. ಇಪ್ಪತ್ತೈದು ಮೀಟರ್ ನಡಿಗೆ ಪ್ರಥಮ ಮೇಘನ ಭಟ್, ದ್ವಿತೀಯ ಭಾರತಿ ಮತ್ತು ಭಾಗಮ್ಮ, ತೃತೀಯ ಅಶ್ವಿತಾ. ಸಂಗೀತ ಕುರ್ಚಿ ಸ್ಪರ್ಧೆ ಪ್ರಥಮ ಅನಿಶಾ, ದ್ವಿತೀಯ ಸನ್ನಿಧಿ,
ತೃತೀಯ ಅನುಷಾ. ಬಕೆಟ್ಗೆ ಬಾಲ್ ಹಾಕುವುದು ಪ್ರಥಮ ಸುಪ್ರಿಯ ಕೆರ್ವಾಶೆ, ದ್ವಿತೀಯ ಅನುಷಾ ಮೂಜೂರು, ತೃತೀಯ ಪಾವನ. ಬಹುಮಾನವನ್ನು ವಿತರಿಸಿದ ಶ್ರೀಯುತ ರತ್ನಾಕರ್ ಅಮೀನ್ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಶಾಲೆಯ CSR ಹೆಡ್ ಆಗಿರುವ ಶ್ರೀಯುತ ಜಯನಂದ್ ಪೀಟರ್ ಇವರು ವಿತರಿಸಬೇಕಾಗಿ ವಿನಂತಿ. ಸಂಗೀತ ಕುಸ್ತಿ ಸ್ಪರ್ಧೆ ಪ್ರಥಮ ಪಲ್ಲವಿ, ದ್ವಿತೀಯ ಹರ್ಷಿತಾ, ತೃತೀಯ ರವಿ. ಚಿತ್ರಕಲೆ ಪ್ರಥಮ ಅನೀಶ್, ದ್ವಿತೀಯ ಪ್ರತಿಜ್ಞಾ, ತೃತೀಯ ನಿಖಿಲ್. ಯೋಗಾಸನ ಸ್ಪರ್ಧೆ ಪ್ರಥಮ ಕಿಶೋರ್, ದ್ವಿತೀಯ ಅಶ್ವಿನಿ, ತೃತೀಯ ಮಾನಸ. ಮಣಿ ಪೋಣಿಸುವ ಸ್ಪರ್ಧೆ ಪ್ರಥಮ ಪೂರ್ವಿ, ದ್ವಿತೀಯ ಸುಬ್ರಹ್ಮಣ್ಯ, ತೃತೀಯ ಅಭಿತ್. ಆಟಿಕೆ ಜೋಡಣೆ ಸ್ಪರ್ಧೆ ಆಟಿಕೆ ಜೋಡಣೆ ಸ್ಪರ್ಧೆ ಪ್ರಥಮ ಯಶ್ವಿನಿ, ದ್ವಿತೀಯ ಇಶಾ, ತೃತೀಯ ಪ್ರಣವ್. ಸಂಗೀತ ಸ್ಪರ್ಧೆ ಪ್ರಥಮ ಪ್ರೀತಿ, ದ್ವಿತೀಯ ಶ್ರೀಶ ಭಟ್, ತೃತೀಯ ಹರ್ಷ. ಬಹುಮಾನವನ್ನು ವಿತರಿಸಿದ ಶ್ರೀಯುತ ಜಯನಂದ್ ಪೀಟರ್ ಸರ್ ಇವರಿಗೆ ಧನ್ಯವಾದಗಳು. ಶಾಲಾ ದಶಕ ವಿಜೇತೋತ್ಸವದ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಪಡೆದ ನಮ್ಮ ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಬಹುಮಾನವನ್ನು ವಿತರಿಸಿದ ಎಲ್ಲ ಪುಸ್ತಕಗಳು ಯಾವ ಹೆಸರು ಧನ್ಯವಾದಗಳು. ಇಂದಿನ ದಶಕ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಛತ್ರಪತಿ ಶಿವಾಜಿ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರುವ JC ಗಿರೀಶ್ ರಾವ್ ಇವರಿಗೆ ಶಾಲು ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶಾಲಾ ಟ್ರಸ್ಟಿಯವರಾದ ಶ್ರೀಯುತ ಕಿರಣ್ ಶೆಟ್ಟಿ ಇವರಲ್ಲಿ ವಿನಂತಿ. ಧನ್ಯವಾದಗಳು. ಶ್ರೀಯುತ ಗಿರೀಶ್ ರಾವ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲಿ ಉಪಕಾರ ಸ್ಮರಣೆ ಇರುತ್ತೋ ಅಲ್ಲಿ ವ್ಯಕ್ತಿ ಹಾಗೂ ಸಂಸ್ಥೆ ಸೋಲಿಕ್ಕೆ ಚಾನ್ಸೇ ಇಲ್ಲ ಅಂತ ಒಂದು ಉತ್ತಮ ಉದಾಹರಣೆ ನಮ್ಮ ಈ ವಿಜೇತ ಶಾಲೆ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಈ ಶಾಲೆಯ ಎಲ್ಲ ಆಡಳಿತ ವರ್ಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ನಾವು ಕಳ್ಕೊಂಡಿರುವುದಕ್ಕೆ ರೋಧಿಸಿದ್ದರು ಏನು ಪ್ರಯೋಜನ ಅಂತ. ಬಟ್ ನಾವು ಈ ಭೂಮಿಗೆ ಬಂದ ನಂತರ, ನಾವು ಈ ಭೂಮಿಯಲ್ಲಿ ಜನ್ಮವನ್ನು ತಾಳಿದ ನಂತರ ನಾವು ಕಳ್ಕೊಂಡಿರುವುದು ಏನೂ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಬರುವಾಗ ತಂದದ್ದು ಹಾಗೂ ಕೊಡುವಂಥದ್ದು ಏನೂ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಜೀವನದಲ್ಲಿ ನಾವು ಏನನ್ನು ಗಳಿಸಿದ್ದೇವೋ ಅಂಥ ಒಂದು ಪುಣ್ಯದ ಕೆಲಸವನ್ನು ಈ ಮಕ್ಕಳ ಮೂಲಕ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು 10 ವರ್ಷಗಳ
ಸುದೀರ್ಘ ಸೇವೆಗೆ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅಂತ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಇವತ್ತು ಕರೆಸಿ ಅವರಿಂದ ಒಂದೆರಡು ಹಿತನುಡಿಗಳನ್ನು ಈ ಸಂಘಟಕರು ಮಾಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ದಾನಿಗಳಿಗೆ ಒಬ್ಬ ಅತಿಥಿಯ ನೆಲೆಯಲ್ಲಿ ಎಲ್ಲರಿಗೂ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ವಿಜೇತ ವಿಶೇಷ ಶಾಲೆಯ ಬಗ್ಗೆ ಮಾತನಾಡಲಿಕ್ಕೆ ಎಲ್ಲರೂ ಬಹಳ ಸ್ಪಷ್ಟವಾಗಿ ಎಲ್ಲ ಮಾತುಗಳನ್ನು ಆಡಿದ್ದಾರೆ. ಕೇವಲ ಒಂದು ವಿಶೇಷ ಮಕ್ಕಳ ಶಾಲೆಯಾಗಿರದೆ ಮಕ್ಕಳಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಗುರುತಿಸಿ ಅವರ ಪ್ರತಿಭೆಗೆ ಸದಾ ಪ್ರೋತ್ಸಾಹ ನೀಡಿ ಅವರ ಎತ್ತವರನ್ನು ಆಗಾಗ ಶಾಲೆಗಳಿಗೆ ಆಹ್ವಾನಿಸಿ ಇಲ್ಲಿಯ ಸಮಸ್ಯೆಗಳನ್ನು ಎತ್ತವರ ಗಮನಕ್ಕೆ ತಂದು ಎತ್ತವರ ಪಾತ್ರ ಏನು ಅನ್ನೋದನ್ನು ಬಹಳ ವಿವರವಾಗಿ ಈ ಶಾಲೆ ಕಲಿಸಿಕೊಡ್ತಾ ಇದೆ. ಇಂಥ ಒಂದು ಶಾಲೆ ಇವತ್ತು 10 ವರ್ಷಗಳ ವಿಜಯೋತ್ಸವವನ್ನು ಆಚರಿಸಿದೆ ಅಂತ ಹೇಳಿದರೆ ಬಹಳ ಸಂತೋಷದ ವಿಚಾರ. ಬಹಳ ಕಷ್ಟದ ದಿನಗಳಿಂದ ಬೆಳೆದು ಬಂದಂಥ ಈ ಶಾಲೆ ಅನೇಕ ದಾನಿಗಳ ಮೂಲಕ ಇವತ್ತು ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಗೆ ಈ ಶಾಲೆ ಒಂದು ಮುನ್ನುಡಿಯನ್ನು ಬರೆದಿದೆ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಇಲಾಖೆಯ ಸಹಕಾರ, ದಾನಿಗಳ ಸಹಕಾರ, ಅಭಿಮಾನಿ ಬಳಗದ ದೊಡ್ಡ ಕೊಡಗಿನ ನೆರವು ಕೂಡ ಈ ಶಾಲೆಗೆ ಬರ್ತಾ ಇದೆ. ಈ ಶಾಲೆಯ ಒಂದು ಅಭಿವೃದ್ಧಿಯಲ್ಲಿ ಈ ಶಾಲೆಯ ಯಾರೆಲ್ಲ ಸಿಬ್ಬಂದಿ ವರ್ಗ ಇದ್ದೀರಿ, ಯಾರೆಲ್ಲ ಆಡಳಿತ ವರ್ಗದವರಿದ್ದೀರಿ, ನಿಮ್ಮ ಎಲ್ಲ ಶ್ರಮ ನಿಜವಾಗ್ಲೂ ಶ್ಲಾಘನೀಯ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಬಹುಶಃ ಈ ಶಾಲೆಯಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರತಕ್ಕಂಥ ಶಾಲೆ ಇದು ಅಂತ ಹೇಳಿ ನನಗೆ ಅತ್ಯಂತ ಸಂತೋಷ. ಅದರ ಜೊತೆಯಲ್ಲಿ ಈ ಶಾಲೆಯ ಮಕ್ಕಳಿಗೆ ಯಾವುದೇ ಸವಲತ್ತುಗಳ ಕುಂದುಕೊರತೆ ಅಂತೂ ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಕಾಲಕಾಲಕ್ಕೆ ಯಾವ ರೀತಿಯ ಚಿಕಿತ್ಸೆಗಳು ಬೇಕು, ಯಾವ ಆರೋಗ್ಯ ಶಿಬಿರಗಳು ಬೇಕು, ಏನೆಲ್ಲ ಬೌದ್ಧಿಕವಾದಂಥ ತರಬೇತಿಗಳನ್ನು ಬೇಕು ಅಂತದನ್ನ ಎಲ್ಲವನ್ನ ಈ ಶಾಲೆ ನೀಡ್ತಾ ಬರ್ತಾ ಇದೆ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಈ ಶಾಲೆಯ ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ಈ ಶಾಲೆಯ ಅಭಿವೃದ್ಧಿ ನಿಜವಾಗ್ಲೂ ವಿಶೇಷ ಮಕ್ಕಳ ಅಭಿವೃದ್ಧಿಗೆ ಸಂದ ಗೌರವ ಅಂತ ಹೇಳಿ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಈ ಒಂದು ವ್ಯವಸ್ಥೆಯನ್ನು ಬಹಳ ಸದೃಢವಾಗಿ ಕಟ್ಟಿದಂಥ ನಮ್ಮ ಡಾಕ್ಟರ್ ಕಾಂತಿ ಹರೀಶ್ ಅವರ ಬಳಗ, ಅವರ ತಾಯಿ ಇರಲಿ, ಅವರ ಪತಿ ಇರಲಿ, ಎಲ್ಲರೂ ಕೂಡ ಸಹಕಾರದಿಂದ ಇವತ್ತು ಬಹಳಷ್ಟು ಒಂದು ಯಶಸ್ಸನ್ನು ಕಂಡಿದೆ. ಕೆಲವು ಅತಿಥಿ ಗಣ್ಯರು ಪ್ರಾರಂಭೋತ್ಸವದ ದಿನದಿಂದ ಯಾವ ರೀತಿಯ ನೆರವನ್ನು ನೀಡಿದ್ದಾರೆ ಅಂತ ನೆರವನ್ನು ಇವತ್ತಿಗೂ ಕೂಡ ನೀಡ್ತಾ ಬಂದಿದ್ದಾರೆ. ಈ ಶಾಲೆ ಗಳಿಸಿದಂಥ ಸಾಧನೆ, ಈ ಶಾಲೆಯ ಮಕ್ಕಳು ಮಾಡಿದಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳನ್ನು ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ. ಅಂಥ ಸಾಧನೆಗಳನ್ನು ಈ ಶಾಲೆಯ ಮಕ್ಕಳು ಮಾಡಿದ್ದಾರೆ. ನಿಜವಾಗ್ಲೂ ಅವರ ಹಿಂದೆ ಈ ಶಾಲೆಯ ಏನು ಶಿಕ್ಷಕ ವರ್ಗ ಇದ್ದೀರಿ, ಈ ಶಾಲೆಯ ಏನು ಆಡಳಿತ ವರ್ಗ ಇದ್ದೀರಿ, ನಿಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಿದೆ. ಬಹುಶಃ ಇಂಥ ಒಂದು ಶಾಲೆಯ ಮಕ್ಕಳು ಜಾಸ್ತಿ ಆಗುವುದಂತೂ ನಾವು ಖಂಡಿತ ಬಯಸುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳು ಹುಟ್ಟುವಾಗಲೂ ಎಲ್ಲ ರೀತಿಯ ಒಂದು ಸಾಧಕಗಳನ್ನು ಹೊಂದಿರಲಿಕ್ಕೆ ಸಾಧ್ಯವಿಲ್ಲ. ಅಂಗವಿಕಲತೆಗಳು ಎಲ್ಲರನ್ನೂ ಕಾಣ್ತಾ ಇದ್ದಾರೆ. ಅಂಥವರನ್ನ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನ ಸರ್ಕಾರ, ಸಬಲೀಕರಣ ಇಲಾಖೆಯ ಮೂಲಕ, ಬೇರೆ ಬೇರೆ ವಿಕಲಾಂಗ ಇಲಾಖೆಯ ಮೂಲಕ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಸರ್ಕಾರದ ಅನೇಕ ಅನುದಾನಗಳಿವೆ. ಸರ್ಕಾರದಿಂದ ಬರ್ತಕ್ಕಂಥ ಬೇರೆ ಬೇರೆ ಗ್ರ್ಯಾಂಟ್ಗಳನ್ನು ಸಮಯೋಚಿತವಾಗಿ ಉಪಯೋಗಿಸಿಕೊಂಡು ಹೇಳಿದರು. ನಮ್ಮ ಜಿಲ್ಲಾಧಿಕಾರಿ ಅವರು ಹೇಳಿದರು, ಯಾವ ಗ್ರ್ಯಾಂಟ್ಸ್ ಇದ್ರೆ ಕೂಡ ಅದರಲ್ಲಿ ವಿಜೇತ ಶಾಲೆಯವರಲ್ಲಿ ಮುಂದೆ ಇರ್ತಾರೆ ಅಂತ. ಬಹುಶಃ ಅಂತ ಮುಂದೆ ಇರಬೇಕಾದ್ರೆ ಅದರ ಸಂಪೂರ್ಣ ಜ್ಞಾನವನ್ನು ಆ ಶಾಲೆ ವರ್ಗದವರು ಹೊಂದಿರಬೇಕು. ಅಂತ ಒಂದು ನಾಲೆಜನ್ನು ನಮ್ಮ ಇವರು ಕಾಂತಿ ಹರೀಶ್ ಅವರು ಹೊಂದಿರುವುದರಿಂದ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ಶಾಲೆಯ ಮೆರಗನ್ನು ಹೆಚ್ಚಿಸಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಇಂಥ ಒಂದು ಶಾಲೆಯನ್ನು ಒಂದು ಕಾರ್ಕಳದ ಸುಂದರವಾದ ಪ್ರದೇಶದಲ್ಲಿ ನಿರ್ಮಿಸಿ ಎಲ್ಲ ಮಕ್ಕಳಿಗೆ ಅವರ ಆಸರೆ ಹಾಗೂ ಆರೈಕೆಯನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಈ ಶಾಲೆಗೆ ದಶಮಾನೋತ್ಸವದ ಸಂದರ್ಭದಲ್ಲಿ ಅವರ ಏನು ದಶಕ ವಿಜಯೋತ್ಸವ ಇದೆ, ಈ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರಲಿ. ಇಂದು ಸಂಜೆ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗಳಿಗೆ ಕಮ್ಮಿ ಇಲ್ಲದಂತೆ ಇದು ನಡೀತಾ ಬರ್ತಾ ಇದೆ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಯಾವುದೇ CBSE ಇರಲಿ, ಯಾವುದೇ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿರಲಿ, ಇಷ್ಟು ಒಂದು ವ್ಯವಸ್ಥೆಗಳನ್ನು ನೀಡಿ ಇಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವ ಶಾಲೆ ಬಹುಶಃ ಕಾರ್ಕಳದಲ್ಲೆಲ್ಲ ನಮ್ಮ ರಾಜ್ಯದಲ್ಲಿ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅಂಥ ಶಾಲೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಶಾಲೆಯ ಆರಂಭಿಕ ದಿನಗಳಲ್ಲಿ ನೀಡಿದಂಥ ಸಹಕಾರವನ್ನು ಸ್ಮರಿಸಿ ಗೌರವಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶುಭ ಹಾರೈಸಿದ ಜೆ.ಸಿ. ಗಿರೀಶ್ ಅವರಿಗೆ ಧನ್ಯವಾದಗಳು.
ಇನ್ನೊಬ್ಬರು ಮುಖ್ಯ ಅತಿಥಿ ಸಂಸ್ಥೆಯನ್ನು ಸದಾ ಪ್ರೋತ್ಸಾಹಿಸುತ್ತಿರುವ ಜನಪ್ರಿಯ ರೈಸ್ ಮಿಲ್ನ ಮಾಲಕರಾದ ಶ್ರೀಯುತ ಮಂಜುನಾಥ್ ಪೂಜಾರಿ ಇವರಿಗೆ ಶಾಲು ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀ ದುರ್ಗಾ ವಿದ್ಯಾಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ರಾಧಾಕೃಷ್ಣ ಶೆಟ್ಟಿ ಇವರಲ್ಲಿ ವಿನಂತಿ. ಧನ್ಯವಾದಗಳು. ವೇದಿಕೆ ಮೇಲೆ ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಮತಿ ಶಾಂತಿ ಕಿಣಿ ಇವರಿಗೆ ಶಾಲು ಹಾಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಮತಿ ಅಶ್ವಿನಿ ಇವರಲ್ಲಿ ವಿನಂತಿ. ಧನ್ಯವಾದಗಳು. ಶ್ರೀ ದುರ್ಗಾ ವಿದ್ಯಾಸಂಘ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ರಾಧಾಕೃಷ್ಣ ಶೆಟ್ಟಿ ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಜಯನಾಥ್ ಪೀಟರ್ ಸರ್ ಇವರಲ್ಲಿ ವಿನಂತಿ. ಶ್ರೀಯುತ ರಾಧಾಕೃಷ್ಣ ಶೆಟ್ಟಿ ಇವರಿಗೆ ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀಯುತ ನರಸಿಂಹ ನಾಯಕ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ಜಯನಾಥ್ ಪೀಟರ್ ಸರ್ ಇವರಿಗೆ ಶ್ರೀಯುತ ನರಸಿಂಹ ನಾಯಕ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಶಾಲಾ ಅಧ್ಯಕ್ಷರಾಗಿರುವ ಶ್ರೀಯುತ ರತ್ನಾಕರ್ ಅಮೀನ್ ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲ ಈ ಶಾಲೆಯ ಮಹಾಪೋಷಕರುಗಳೇ ಸೇರಿದಂತ ಎಲ್ಲ ಮತ್ತು ಮಕ್ಕಳೇ ಹಾಗೂ ಪೋಷಕ ಬಂಧುಗಳೇ, ನಾವೆಲ್ಲ ದಸರಾ ಸಂಭ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈಗಾಗಲೇ ಅತಿಥಿ ಗಣ್ಯಾತಿಥಿಗಳು ಒಳ್ಳೆಯ ವಿಚಾರವನ್ನ ಕಳೆದ 10 ವರ್ಷಗಳಿಂದ ತುಂಬಾ ಸಹಕಾರವನ್ನ ನೀಡಿದಂತ ಎಲ್ಲ ಅತಿಥಿ ಗಣ್ಯರು ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ, ಒಳ್ಳೆಯ ಸಹಕಾರವನ್ನ ನೀಡ್ತಾ ಇದ್ದಾರೆ. ಮುಂದೆಯೂ ಇಂಥ ಸಹಕಾರವನ್ನ ನೀಡಬೇಕಾಗಿ ಅಧ್ಯಕ್ಷೀಯ ನೆಲೆಯಲ್ಲಿ ವಿನಂತಿಸುತ್ತಾ, ಇನ್ನು ಒಳ್ಳೆಯ ಶಾಲೆ ಈ ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಶಾಲೆಯಾಗಿ ಕೂಡಿ ಬರಲಿ, ನಮ್ಮೆಲ್ಲರ ಸಹಕಾರವನ್ನ ಯಾಚಿಸುತ್ತಾ ಅವಕಾಶಕ್ಕಾಗಿ ವಂದನೆ. ಬೆನ್ನೆಲುಬು ಸದಾ ಸಂಸ್ಥೆಯನ್ನ ಪ್ರೋತ್ಸಾಹಿಸುತ್ತಿರುವ ಅಧ್ಯಕ್ಷೀಯ ನುಡಿಗಳಿಂದ ಶುಭ ಹಾರೈಸಿದ ಶ್ರೀಯುತ ರತ್ನಾಕರ್ ಇವರಿಗೆ ಧನ್ಯವಾದಗಳು. ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಯಮನಪ್ಪ ಸರ್ ಇವರಲ್ಲಿ ವಿನಂತಿ. ದಶಕ ವಿಜಯೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಅತಿಥಿ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲರಿಗೂ ಶ್ರೀದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ನೀಡಿ ಕರುಣಿಸಲಿ, ತಮ್ಮ ಕನಸುಗಳು ನನಸಾಗಲಿ, ತಮ್ಮೆಲ್ಲರ ಮುಂದಿನ ಭವಿಷ್ಯವು ಇನ್ನಷ್ಟು ಉಜ್ವಲವಾಗಲಿ ಎಂದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಡಿನ ಮೂಲಕ ಶುಭ ಹಾರೈಸಬೇಕಾಗಿ ವಿನಂತಿ. ಹೇಳಿ.